ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ಈ ಮುಂಜಾನೆಯ ಆರಾಧನೆಗೆ ನಾವು ನಿಮ್ಮನ್ನು ಸ್ವಾಗತಿಸುತ್ತೇವೆ. ಈ ದಿನಕ್ಕೆ ನೇಮಕವಾದಂಥ ಮುಖ್ಯ ಪ್ರಸ್ತಾಪ ವಾಸ್ತವವಾಗಿ ಐಕ್ಯತಾ ಭಾನುವಾರ ಎಂಬುದಾಗಿ. ಆದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಚರ್ಚಸ್ ಇನ್ ಇಂಡಿಯಾ ಇವರು ಈ ದಿನವನ್ನು ದಲಿತರ ವಿಮೋಚನಾ ಭಾನುವಾರ ಎಂಬುದಾಗಿ ಪ್ರತ್ಯೇಕಿಸಿರುವಲ್ಲಿ ಈ ವರ್ಷದ ಮುಖ್ಯ ಪ್ರಸ್ತಾಪ ಜಾತಿ ಪದ್ಧತಿಗೆ ಸವಾಲು, ದಲಿತ ಮಹಿಳೆಯರ ಗೌರವವನ್ನು ದೃಢೀಕರಿಸುವುದು ಎಂಬಂಥ ವಿಷಯವಾಗಿದೆ. ಆದುದರಿಂದ ಈ ನಮ್ಮ ಆರಾಧನೆಯಲ್ಲಿ ಅದಕ್ಕನುಗುಣವಾದಂಥ ವಿಶೇಷ ಆರಾಧನಾ ಕ್ರಮವನ್ನು ನಾವು ಉಪಯೋಗ ಮಾಡುತ್ತೇವೆ. ದೇವರು ನಮ್ಮನ್ನು ಹರಸಿ ವಾರದಿಂದ ವಾರಕ್ಕೆ, ತಿಂಗಳುಗಳಿಂದ ತಿಂಗಳುಗಳಿಗೆ ನಡೆಸುತ್ತಾ ಬಂದಿದ್ದಾನೆ. ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಿ ನಾವು ಗೌರವಪೂರ್ವಕವಾದಂಥ ಆರಾಧನೆಯನ್ನು ನಾವು ದೇವರಿಗೆ ಸಲ್ಲಿಸೋಣ. ದೇವರ ಪ್ರಸನ್ನತೆಯನ್ನು ನಾವು ಈಗಲೂ ಅನುಭವಿಸುತ್ತಾ ಮೌನವಾಗಿದ್ದು ಪ್ರಾರ್ಥನೆ ಮಾಡೋಣ. ಜನರ ಅಮಾನವೀಯ ದೌರ್ಜನ್ಯಗಳು ನನ್ನ ಹೃದಯವೆಂಬ ಬಂಡೆಯ ಗವಿಯ ಮೇಲೆ ಕೆತ್ತನೆಯನ್ನು ಉಂಟು ಮಾಡಿವೆ. ನನ್ನ ಕಣ್ಣುಗಳನ್ನು ಬದಲಾಗುತ್ತಿರುವ ಕಾಲದ ಕಡೆಗೆ ನೆಟ್ಟು ಜಾಗರೂಕ ಹೆಜ್ಜೆಗಳೊಂದಿಗೆ ಕಾಡಿನಲ್ಲಿ ನಾನು ನಡೆಯಬೇಕು. ಕೋಷ್ಟಕಗಳು ತಿರುಗಿವೆ. ಇಲ್ಲಿಯೂ ಎಲ್ಲೆಲ್ಲಿಯೂ ಪ್ರತಿಭಟನೆಗಳ ಕಿಚ್ಚು ಹತ್ತಿದೆ. ಇದುವರೆಗೆ ನಾನು ಒಳ್ಳೆಯದರ ಕೆಟ್ಟದರ ಧ್ವನಿಯನ್ನು ಕೇಳಿಸಿಕೊಳ್ಳುತ್ತಾ ಮೌನವಾಗಿದ್ದೆ. ಇನ್ನು ನಾನು ಮಾನವ ಹಕ್ಕುಗಳಿಗಾಗಿ ಉರಿಯುತ್ತಿರುವ ಜ್ವಾಲೆ ಹೆಚ್ಚುವಂತೆ ಗಾಳಿ ಬೀಸುವುದಕ್ಕೆ ನನ್ನನ್ನು ತೊಡಗಿಸಿಕೊಳ್ಳುತ್ತೇನೆ. ಬನ್ನಿರಿ, ಕೆಟ್ಟದ್ದನ್ನು ಮತ್ತು ಶೋಷಿಸುವ ರಚನೆಗಳನ್ನು ಕಿತ್ತು ಹಾಕುವುದಕ್ಕೂ ಕೆಡವಿ ಬಿಡುವುದಕ್ಕೂ ದೇಶಗಳ ಮೇಲೆ ನಮ್ಮನ್ನು ನೇಮಿಸುವ ದೇವರನ್ನು ಸ್ತುತಿಸೋಣ. ಬನ್ನಿರಿ, ಅಮಾನವೀಯವಾಗಿ ನಡೆಸಿಕೊಳ್ಳುತ್ತಾ ತಮ್ಮ ಅಧೀನಕ್ಕೊಳಪಡಿಸಿಕೊಳ್ಳಲು ಯತ್ನಿಸುವ ವ್ಯವಸ್ಥೆಗಳನ್ನು ನಾಶ ಮಾಡಿ ಕಿತ್ತೊಗೆಯಲು ಸಶಕ್ತರನ್ನಾಗಿ ಮಾಡುವ ದೇವರನ್ನು ಆರಾಧಿಸೋಣ. ಬನ್ನಿರಿ, ಸಮಾನ ಮತ್ತು ನ್ಯಾಯಯುತ ಸಮಾಜವನ್ನು ನೆಡುವ ಮತ್ತು ಕಟ್ಟುವ ದೇವರನ್ನು ಮಹಿಮೆಪಡಿಸುವಲ್ಲಿ ನಾವು ಆನಂದಿಸೋಣ. ಆಮೆನ್. ಸ್ತುತಿಗೀತೆಗಳನ್ನು ನಾವು ಕೇಳುತ್ತಾ ಅವರೊಂದಿಗೆ ಹಾಡುತ್ತಾ ದೇವರನ್ನು ಆರಾಧನೆ ಮಾಡೋಣ. ಮೊದಲನೇದಾಗಿ ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ ಎಂಬಂಥ ಹಾಡು. ಎರಡನೆಯ ಹಾಡು ನಿನ್ನಾಮ ಎಷ್ಟೋ ಮಧುರ, ನಿನ್ನ ಪ್ರೀತಿ ಎಷ್ಟೋ ಅಪಾರ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆಯಲ್ಲವ ಬಲ್ಲವನಾಗಿರುತ್ತಿ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆಯಲ್ಲವ ಬಲ್ಲವನಾಗಿರುತ್ತಿ. ನಾನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಓಡಲಿ?
ಬಲ್ಲವನಾಗಿರುತ್ತೀ. ದೇವಾ ನನ್ನನ್ನು ಪರೀಕ್ಷಿಸಿ ಹೃದಯಂ ತಿಳ್ಕೊಂಡಿದ್ದೀ. ನನ್ನ ಆಲೋಚನೆಗಳನ್ನು ಎಲ್ಲ ನೀನೆ ಶೋಧಿಸು. ಕೇಡಿನ ಮಾರ್ಗದಿಂದಲೂ ನನ್ನನ್ನು ತಪ್ಪಿಸಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ. ನನ್ನ ಆಲೋಚನೆಯಲ್ಲವ ಬಲ್ಲವನಾಗಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ. ನನ್ನ ಆಲೋಚನೆಯಲ್ಲವ ಬಲ್ಲವನಾಗಿರುತ್ತೀ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನನ್ನಯ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಪ್ರಾಣವ ಕೊಟ್ಟಿ. ನನಗಾಗಿ ಮೃತ್ಯುಂಜಯನಾದೆ, ನನಗಾಗಿ ತಿರುಗಿ ನೀ ಬರುವಿ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ಗಾಢಾಂಧಕಾರದಲ್ಲಿ ನಾ ನಡೆಯುವಾಗ ನಿನ್ ಹಸ್ತ ನನ್ನಡಿಸಿತು. ಗಾಢಾಂಧಕಾರದಲ್ಲಿ ನಾ ನಡೆಯುವಾಗ ನಿನ್ ಹಸ್ತ ನನ್ನಡಿಸಿತು. ನಿನ್ನ ಕೃಪೆ ನನಗೆ ಆಧಾರ, ಇಹದೋಳು ಎಂದೆಂದಿಗೂ. ನಿನ್ನ ಕೃಪೆ ನನಗೆ ಆಧಾರ, ಇಹದೋಳು ಎಂದೆಂದಿಗೂ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ.
ಕರ್ತನೆ ನಿನ್ನ ಆಗಮನವನ್ನು ಎನ್ನಾತ್ಮ ಎದುರು ನೋಡುತ್ತೆ. ಕರ್ತನೆ ನಿನ್ನ ಆಗಮನವನ್ನು ಎನ್ನಾತ್ಮ ಎದುರು ನೋಡುತ್ತೆ. ಕರ್ತನ ನಾಮಕ್ಕೆ ಎಂದು ಜಯ ಜಯನ ಹಾಡುವೆ. ಕರ್ತನ ನಾಮಕ್ಕೆ ಎಂದು ಜಯ ಜಯನ ಹಾಡುವೆ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನನ್ನಯ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಪ್ರಾಣವ ಕೊಟ್ಟಿ, ನನಗಾಗಿ ಮೃತ್ಯುಂಜಯನಾದಿ, ನನಗಾಗಿ ತಿರುಗಿ ನೀ ಬರುವಿ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನಾವು ಸಂಗೀತಗಳಲ್ಲಿ 52ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. 52ನೆಯ ಸಂಗೀತ, ಶಾಂತ ಯೇಸುವೆ ನಿನ್ನ ಹಾಗೆಯೇ ಯಾರು ಸರ್ವಲೋಕದಲ್ಲಿ ಎಲ್ಲ ನರಪುತ್ರರಲ್ಲಿ ಅತಿ ಶ್ರೇಷ್ಠನೇ ಶಾಂತ ಯೇಸುವೆ. ಪ್ರಾರ್ಥನೆ ಮಾಡೋಣ. ನ್ಯಾಯ ಮತ್ತು ಘನತೆಯ ದೇವರೇ, ಮಧ್ಯರಾತ್ರಿಯಲ್ಲಿ ಇಸ್ರಾಯೇಲಿಯರ ಶೋಷಣೆಯ ಮತ್ತು ದಾಸತ್ವದ ನೊಗವನ್ನು ಮುರಿದು ಬಿಟ್ಟಾತನೇ, ನಿನ್ನ ಪ್ರಸನ್ನತೆಯನ್ನು ನಾವು ಗಮನಿಸುವವರಾಗುವಂತೆ ನಮಗೆ ಸಹಾಯಿಸು. ನಿನ್ನ ಪ್ರಸನ್ನತೆಯು ನಮ್ಮ ಜೀವಿತಗಳು ನವೀಕರಿಸಲ್ಪಡುವಂತೆ ಸಹಾಯಿಸಲಿ. ಕೃಪಾಪೂರ್ಣ ದೇವ, ಹಸಿದ ಹೊಟ್ಟೆಯುಳ್ಳವರಾಗಿ ದುಃಖದಿಂದ ಕೂಡಿ ಆತಂಕ ಹೃದಯಗಳಾಗಿ ಅಲೆದಾಡುತ್ತಿದ್ದ ನವೋಮಿ ಮತ್ತು ರೂತಳ ಸಂಗಡಿಗನಾಗಿ ನಡೆಸಿದ ದೇವರೇ, ಸಮಾಜದ ಅಂಚಿಗೆ ತಳ್ಳಲ್ಪಟ್ಟ ಜನರಿಗೋಸ್ಕರ ಕೆಲಸ ಮಾಡುವಲ್ಲಿ ಅಸಹಾಯಕತೆಯಲ್ಲಿರುವ ನಮ್ಮನ್ನು ಬಲಪಡಿಸು. ಪ್ರೀತಿಯ ದೇವರೇ, ಸಮಾರ್ಯದ ಸ್ತ್ರೀಯನ್ನು ನಿನ್ನ ಸೇವೆಯಲ್ಲಿ ತೊಡಗುವಂತೆ ಮಾಡಿದಾತನೇ, ಗುಲಾಮರನ್ನಾಗಿ ಮಾಡುವಲ್ಲಿ
ನಮ್ಮನ್ನು ಶೋಷಣೆಗಳಿಗೆ ಒಳಪಡಿಸುವ ವ್ಯವಸ್ಥೆಗಳಿಂದ ಹಾಗೂ ಪ್ರಬಲ ಶಕ್ತಿಗಳಿಂದ ನಮ್ಮನ್ನು ವಿಮೋಚಿಸು. ಮರಣದಿಂದ ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿಯತ್ತ ನಮ್ಮನ್ನು ಸೆಳೆಯುವ ನಿನ್ನ ಜೀವದ ವರವು ದಿನದಿಂದ ದಿನಕ್ಕೆ ನಮ್ಮಲ್ಲಿ ಬೆಳೆಯುವಂತಾಗಲೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೆನ್. ನಾವು ಈಗ ದೇವರ ಸನ್ನಿಧಿಯಲ್ಲಿ ನಮ್ಮ ಪಾಪಗಳನ್ನು ಅರಿಕೆ ಮಾಡುವಂಥ ಸಮಯವಿದು. ಈ ನಮ್ಮ ಪ್ರಾರ್ಥನೆಗಳು ಇತ್ತೀಚೆಗಷ್ಟೇ ಆಗಿ ಹೋದಂಥ ಹತ್ರಾಸ್ ಅತ್ಯಾಚಾರದ ದುರಂತ ಘಟನೆಯನ್ನು ಆಧಾರಗೊಂಡಿದೆ. ನಾನು ಇರುವಾತನೇ ಆಗಿದ್ದೇನೆ. ನಾನು ಕರ್ತನು, ನಿಮ್ಮ ಪೂರ್ವಿಕರ ದೇವರು. ಇದು ನನ್ನ ನಾಮ, ತಲತಲಾಂತರಕ್ಕೂ ಇರುವ ನನ್ನ ಹೆಸರು. ನಾನು ಭೂಮಿಯ ಮೇಲೆ ಮಾನವ ಕುಲವನ್ನು ಉಂಟು ಮಾಡಿದ್ದಕ್ಕಾಗಿ ವ್ಯಥೆಪಡುತ್ತೇನೆ. ನಾನು ಹೃದಯದಲ್ಲಿ ಕೊರಗುತ್ತಿದ್ದೇನೆ, ಯಾಕಂದರೆ ನನ್ನ ದೃಷ್ಟಿಯಲ್ಲಿ ಭೂಮಿ ಭ್ರಷ್ಟವಾಗಿದೆ, ಅದು ಹಿಂಸೆಯಿಂದ ತುಂಬಿಕೊಂಡಿದೆ. ಮಾನವರ ದುಷ್ಟತನವನ್ನು ನಾನು ನೋಡಿದ್ದೇನೆ, ಅದು ಭೂಮಿಯಲ್ಲಿ ಹೆಚ್ಚಿಕೊಂಡಿದೆ ಮತ್ತು ಅವರ ಆಲೋಚನೆಗಳೆಲ್ಲ ಕೆಟ್ಟದ್ದೇ. ನಮ್ಮ ಸ್ವಾರ್ಥವನ್ನು, ನಮ್ಮೆಲ್ಲ ದುಷ್ಟ ಆಲೋಚನೆಗಳನ್ನು ಮನ್ನಿಸುವ ಕರ್ತನೆ, ನಾವು ಬಲಹೀನರು, ಪಾಪಾತ್ಮರು, ಭ್ರಷ್ಟರಾಗಿ ಜೀವವನ್ನು ಅಲ್ಲಗಳೆಯುವ ಪುರುಷ ಪ್ರಧಾನ, ಜಾತಿ ಮತ್ತು ವರ್ಣಗಳೆಂಬ ನಕಾರಾತ್ಮಕ ಶಕ್ತಿಗಳಿಂದ ಕೂಡಿದ ಮನಸ್ಸುಳ್ಳವರಾಗಿ ನಾವು ದಾರಿ ತಪ್ಪಿದ್ದೇವೆ. ನಮ್ಮ ಸ್ವಾರ್ಥಮಯ ಕಾರ್ಯಗಳಿಂದಾಗಿ ನಮ್ಮ ಜೊತೆ ಮಾನವರಿಗೆ ಆಗುವ ಅತಿಯಾದ ಸಂಕಟಗಳ ಬಗ್ಗೆ ನಾವು ಏನೂ ಅರಿಯದವರಂತಿದ್ದೇವೆ. ನಿಮ್ಮ ಆರಾಧನೆಗಳನ್ನು, ಕೂಟಗಳನ್ನು ನಾನು ಹಗೆ ಮಾಡುತ್ತೇನೆ, ತುಚ್ಛೀಕರಿಸುತ್ತೇನೆ. ನಿಮ್ಮ ಗೀತ ಧ್ವನಿಯನ್ನು ನನ್ನಿಂದ ತೊಲಗಿಸಿರಿ. ನಿಮ್ಮ ವೀಣನಾದಕ್ಕೆ ನಾನು ಕಿವಿಗೊಡೆನು. ಆದರೆ ನ್ಯಾಯವು ಹೊಳೆಯ ಹಾಗೆ ಹರಿಯಲಿ, ಧರ್ಮವು ಮಹಾನದಿಯಂತೆ ಪ್ರವಹಿಸಲಿ. ನಮ್ಮ ಕ್ರಿಯೆಗಳು ನಿನಗೆ ಮೆಚ್ಚುಗೆಯಾಗಿರುವವುಗಳೋ ಇಲ್ಲವೋ ಎಂಬುದನ್ನು ನಾವು ಲೆಕ್ಕಿಸದೇ ಹೋಗಿದ್ದೇವೆ. ನಮ್ಮನ್ನು ಮನ್ನಿಸು ಓ ಕರ್ತನೆ. ಪ್ರೀತಿ ಮತ್ತು ಸಹಾನುಭೂತಿಗಳು ಪ್ರತಿ ಆರಾಧನೆಯ ಭಾಗ. ನಿನ್ನ ಪರಮ ಚಿತ್ತವನ್ನು ಪ್ರತಿಪಾದಿಸುವವುಗಳು, ಅವುಗಳು ಇತರರಿಗೆ ವಿಶ್ವಾಸಾರ್ಹವಾದವುಗಳೆಂಬುದನ್ನು ನಾವು ಮರೆತು ಬಿಟ್ಟಿದ್ದೇವೆ. ನಾನು ನಿಮ್ಮ ದೇವರು, ನಿಮ್ಮಲ್ಲಿ ಜೀವಶ್ವಾಸವನ್ನು ಊದಿದಾತನು. ನಾನೇ ನಿಮ್ಮ ಸೃಷ್ಟಿಕರ್ತನು. ನೀವು ಹುಟ್ಟುವ ಮೊದಲೇ ನಿಮ್ಮ ತಾಯಿಯ ಗರ್ಭದಲ್ಲಿ ಗುಪ್ತವಾಗಿ ನಿಮ್ಮನ್ನು ರೂಪಿಸಿದಾತನು. ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಾನು ನಿಮ್ಮನ್ನು ನೇಮಿಸಿದ್ದೇನೆ. ಆದರೆ ಆಲಿಸಿರಿ, ಇದು ನನ್ನ ನೋವು. ಜಾತಿ ವರ್ಣಗಳ ಆಧಾರದ ಮೇಲೆ ನನ್ನನ್ನು ಕ್ರೂರವಾಗಿ ಕೊಲ್ಲಲಾಗಿದೆ. ನಿಮಗಾದರೋ ಅದರ ಪರಿವೇ ಇಲ್ಲ. ನಾನು ಅತ್ಯಾಚಾರಕ್ಕೆ ಒಳಗಾಗಿದ್ದೇನೆ, ನೀವು ಮೌನವಾಗಿದ್ದೀರಿ. ನನ್ನನ್ನು ಹೊಡೆದು ಬೆತ್ತಲೆಯಾಗಿ ಎಲ್ಲರೆದುರು ಮೆರವಣಿಗೆ ಮಾಡಲಾಗಿದೆ. ನೀವು ಅದರಲ್ಲಿ ಆನಂದಿಸಿದ್ದೀರಿ. ನಾವು ಯಾವಾಗ ಹೀಗೆ ಮಾಡಿದ್ದೇವೆ ಎಂದು ನೀವು ಕೇಳಬಹುದು. ನಾನು ಸತ್ಯವಾಗಿ ನಿಮಗೆ ಹೇಳುತ್ತೇನೆ, ಈ ಸಂಗತಿಗಳು ನನ್ನ ಕುಟುಂಬದ ಒಬ್ಬರಿಗೆ ಆಗುವುದಾದರೆ ಅದು ನನಗೂ ಆದ ಹಾಗೆ. ನಮ್ಮಲ್ಲಿ ನಿನ್ನ ಜೀವಶ್ವಾಸವಿದ್ದರೂ ನಮ್ಮ ಜವಾಬ್ದಾರಿಗಳನ್ನು ಮರೆತು ಜೀವಿಸುತ್ತಿರುವುದನ್ನು ಮನ್ನಿಸುವ ಕರ್ತನೆ. ಉಸಿರು ಅಂತಿದ್ದ ಜನರ ನ್ಯಾಯವನ್ನು ಕಾಪಾಡುವಲ್ಲಿ ಬಿದ್ದು ಹೋದೆವು. ಜಜ್ಜಲ್ಪಟ್ಟವರ ಜೊತೆ ನಿಲ್ಲಲೇಬೇಕಾದ ನಮ್ಮ ಕರ್ತವ್ಯವನ್ನು ನಾವು ಕಡೆಗಾಣಿಸಿದೆವು. ಆಮೆನ್. ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವರು ನೂತನ ಸೃಷ್ಟಿಗಳಾದರೂ. ಶೋಷಿಸುವ ಮತ್ತು ಕಠಿಣ ಹೃದಯಗಳಾಗಿದ್ದ ಪೂರ್ವಸ್ಥಿತಿ ಎಲ್ಲ ಹೋಯಿತು.
ಕತ್ತಲನ್ನು ಬೆಳಕಾಗಿ ಮಾರ್ಪಡಿಸುವ, ಅಜ್ಞಾನದಿಂದ ತಿಳುವಳಿಕೆಗೆ ನಡೆಸುವ ಮತ್ತು ಮರಣದಿಂದ ಜೀವಕ್ಕೆ ಸಾಗಿಸುವ ಸೃಷ್ಟಿಕರ್ತನಾದ ದೇವರು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ನೂತನ ಸೃಷ್ಟಿಗಳಾಗುವಂತೆ ಮಾಡಲಿ. ಆಮೆನ್. ಈಗ ನಾವು ಹಳೆಯ ಒಡಂಬಡಿಕೆ ಮತ್ತು ಪತ್ರಿಕಾ ಭಾಗದ ದೇವರ ವಾಕ್ಯವನ್ನು ಕೇಳೋಣ. ಮೊದಲನೇ ಪಾರಾಯಣಕ್ಕಾಗಿ ನೇಮಕವಾದ ಹಳೆಯ ಒಡಂಬಡಿಕೆಯ ಭಾಗ ಆದಿಕಾಂಡ ಅಧ್ಯಾಯ 1 ವಚನಗಳು 26ರಿಂದ 28. ಆದಿಕಾಂಡ ಅಧ್ಯಾಯ 1 ವಚನಗಳು 26ರಿಂದ 28ವರೆಗೆ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ಎರಡನೇ ಪಾರಾಯಣಕ್ಕಾಗಿ ನೇಮಕವಾದ ಹೊಸ ಒಡಂಬಡಿಕೆಯ ಭಾಗ ಶ್ರೀ ಪೌಲನು ಬರೆದ ಪತ್ರಿಕೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಚನಗಳು 25ರಿಂದ 29. ಶ್ರೀ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಚನಗಳು 25ರಿಂದ 29. ಆದರೆ ಕ್ರಿಸ್ತ ನಂಬಿಕೆಯು ಬಂದಿರಲಾಗಿ ನಾವಿನ್ನೂ ಕಾಯುವವನ ಕೈಗಳಲ್ಲಿರುವವರಲ್ಲ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನೂ ಗ್ರೀಕನೂ ಎಂದು, ಆಳು ಒಡೆಯನೂ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ದೇವರೇ ನಿನಗೆ ಸ್ತೋತ್ರವಾಗಲಿ. ನಾವೀಗ ಸಂಕೀರ್ತನೆಗಳಲ್ಲಿ 89ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. 89ನೆಯ ಸಂಕೀರ್ತನೆ, ದೇವರ ಆತ್ಮನೇ ಎಂಬ ಭಾವವ ಶುದ್ಧಿಸುನಿ. ದೇವರ ಆತ್ಮ
ಸುವಾರ್ಥ ಭಾಗದ ಪಾರಾಯಣಕ್ಕೋಸ್ಕರವಾಗಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಮೂರನೇ ಪಾರಾಯಣಕ್ಕಾಗಿ ನೇಮಕವಾದ ಸುವಾರ್ಥ ಭಾಗವು ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 4 ವಚನಗಳು 5ರಿಂದ 29. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 4 ವಚನಗಳು 5ರಿಂದ 29. ಆತನು ಸಮಾರ್ಯ ಸೀಮೆಯನ್ನು ಹಾದು ಹೋಗಬೇಕಾಯಿತು. ಹೋಗುವಾಗ ಸಮಾರ್ಯ ಸೀಮೆಗೆ ಸೇರಿದ ಸುಕರೆಂಬ ಊರಿಗೆ ಬಂದನು. ಅದು ಯಾಕೋಬನು ತನ್ನ ಮಗನಾದ ಯೋಸೇಫನಿಗೆ ಕೊಟ್ಟ ಭೂಮಿಯ ಹತ್ತಿರದಲ್ಲಿತ್ತು. ಅಲ್ಲಿ ಯಾಕೋಬನು ತೆಗೆಸಿದ ಬಾವಿ ಇತ್ತು. ಯೇಸು ದಾರಿ ನಡೆದು ದಣಿದು ಆ ಬಾವಿಯ ಬಳಿಯಲ್ಲಿ ಹಾಗೇ ಕೂತುಕೊಂಡನು. ಹೆಚ್ಚು ಕಡಿಮೆ ಮಧ್ಯಾಹ್ನವಾಗಿತ್ತು. ಆತನ ಶಿಷ್ಯರು ಊಟಕ್ಕೆ ಬೇಕಾದದ್ದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು ಸಮಾರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯೆಹೂದ್ಯರಿಗೂ ಸಮಾರ್ಯರಿಗೂ ಬಳಿಕೆ ಇಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ, ಯೆಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು, ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ. ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನು. ಅವನೇ ಈ ಬಾವಿಯನ್ನು ನಮಗೆ ಕೊಟ್ಟವನು. ಅವನು, ಅವನ ಮಕ್ಕಳು, ಅವನು ಸಾಕಿದ್ದೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು ಯೇಸು ಆಕೆಗೆ, ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆಯಾಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಆ ಹೆಂಗಸು, ಅಯ್ಯ, ನನಗೆ ಆ ನೀರನ್ನು ಕೊಡು. ಕೊಟ್ಟರೆ ಇನ್ನು ಮೇಲೆ ನನಗೆ ನೀರಡಿಕೆಯಾಗಲಿಕ್ಕಿಲ್ಲ. ನೀರು ಸೇದುವುದಕ್ಕೆ ಇಷ್ಟು ದೂರ ಬರಬೇಕಾದದ್ದೂ ಇರುವುದಿಲ್ಲ ಅನ್ನಲು ಯೇಸು ಅವಳಿಗೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರಕೊಂಡು ಬಾ ಎಂದು ಹೇಳಿದನು. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ. ನೀನು ಹೇಳಿದ್ದು ನಿಜವಾದ ಸಂಗತಿ ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂಥದ್ದನ್ನು ಆರಾಧಿಸುವವರು. ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು. ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಲು ಯೇಸು ಆಕೆಗೆ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಆ ಮೆಸ್ಸಿಯನು ಎಂದು ಹೇಳಿದನು. ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನು ಒಬ್ಬ ಹೆಂಗಸಿನ ಸಂಗಡ ಮಾತಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೂ ನಿನಗೆ ಏನು ಬೇಕು, ಆಕೆಯ ಸಂಗಡ ಯಾಕೆ ಮಾತಾಡುತ್ತೀ ಎಂದು ಒಬ್ಬರೂ ಕೇಳಲಿಲ್ಲ. ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು.
ಬಂದು ಅವನನ್ನು ನೋಡಿರಿ. ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂಬುದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮ್ಮ ಶರಣನೇ, ನಮ್ಮ ವಿಮೋಚಕನೇ, ನಮ್ಮ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ಅದು ನಿನಗೆ ಸಮರ್ಪಕವಾಗಿರಲಿ. ಆಮೀನ್. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ನಾನು ಈಗಾಗಲೇ ಹೇಳಿದ ಹಾಗೆ ಈ ಭಾನುವಾರ ಅದು ಐಕ್ಯತಾ ಭಾನುವಾರ ಎಂಬುದಾಗಿ ಆಚರಿಸಲ್ಪಡಬೇಕಾಗಿತ್ತು. ಆದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಚರ್ಚಸ್ ಇನ್ ಇಂಡಿಯಾ ಇವರು ಈ ದಿನವನ್ನು ದಲಿತರ ವಿಮೋಚನಾ ಭಾನುವಾರ ಎಂಬುದಾಗಿ ಇದನ್ನು ನೇಮಿಸಿರುವಲ್ಲಿ ಅದಕ್ಕನುಗುಣವಾದಂಥ ದೇವರ ವಾಕ್ಯದ ಭಾಗವನ್ನು ನಾವು ಓದಿದ್ದೇವೆ. ಜಾತಿ ಪದ್ಧತಿಗೆ ಸವಾಲು ಮತ್ತು ಸ್ತ್ರೀಯರಿಗೆ ಇರಬೇಕಾದಂಥ ಮಾನವ ಹಕ್ಕುಗಳನ್ನು ನಾವು, ಅವರ ಗೌರವವನ್ನು ನಾವು ದೃಢೀಕರಿಸುವುದು ಎಂಬಂಥ ವಿಷಯದ ಮೇಲೆ ನಾವು ಆಲೋಚನೆ ಮಾಡುತ್ತಾ ಇದ್ದೇವೆ. ಜಾತಿ ಪದ್ಧತಿ ನಮ್ಮ ದೇಶದಲ್ಲಿ ಪ್ರತ್ಯೇಕವಾಗಿ ಅನೇಕ ನಮ್ಮ ಸಹೋದರ ಸಹೋದರಿಯರನ್ನು ಸಮಾಜದ ಅಂಚಿಗೆ ತಳ್ಳಿರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಅಂಥ ಜನರು ಈಗಾಗಲೇ ನಮ್ಮ ಸಮಾಜದ ಚರಿತ್ರೆಯಲ್ಲಿ ಅನೇಕ ವರ್ಷಗಳ ಕಾಲ ತೊಂದರೆಗೆ ಒಳಗಾಗಿ ಅನೇಕ ಕ್ರಮ ನಿಯಮಗಳೊಳಗೆ ಸಿಕ್ಕಿ ಹಾಕಿಕೊಂಡವರಾಗಿ ಅನೇಕ ಒತ್ತಡಗಳ ಮಧ್ಯೆ ಜೀವಿಸುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ನಾನು ಚಿಕ್ಕವಳಿದ್ದಾಗ ನಮ್ಮ ಹಳ್ಳಿಯಲ್ಲಿ ಒಂದು ಕುಟುಂಬವಿತ್ತು. ಆ ಕುಟುಂಬವನ್ನು ಊರ ಹೊರಗೆ ಇಟ್ಟಿದ್ದರು. ಆ ಕುಟುಂಬದ ಹತ್ತಿರಕ್ಕೆ ನಾವು ಯಾರೂ ಹೋಗುವಂತಿರಲಿಲ್ಲ. ಅವರನ್ನು ಯಾವುದಾದ್ರೂ ಕನಿಷ್ಠವಾದಂಥ ನಾವು ಯಾರೂ ಮಾಡಲಿಕ್ಕೆ ಆಗದೇ ಇರುವಂಥ ಕೆಲಸಗಳನ್ನು ಮಾಡುವುದಕ್ಕೆ ಅವರನ್ನು ಕರೆಯುತ್ತಾ ಇದ್ದರು. ಅನೇಕ ವೇಳೆ ಮಕ್ಕಳು ನಮ್ಮನ್ನು ಕಳುಹಿಸ್ತಾ ಇದ್ರು, ಹೋಗಿ ಅವನನ್ನು ಕರ್ಕೊಂಡು ಬಾ, ಕರಿ, ಆದರೆ ಅವನ ಮನೆ ಹತ್ರ ಹೋಗ್ಬೇಡ, ದೂರದಲ್ಲಿ ನಿಂತು ಅವನ ಹೆಸರನ್ನ ಕರಿ, ಮನೆ ಹತ್ರ ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳು, ಕೆಲಸ ಇದೆ ಅಂತ ಹೇಳು ಎಂಬುದಾಗಿ ಹೇಳ್ತಾ ಇದ್ರು. ಯಾಕಂದರೆ ಅವರ ಆಹಾರ ಪದ್ಧತಿ ಕೂಡ ಬೇರೆ. ಆದ್ದರಿಂದ ಅವರನ್ನು ನಾವು ನಮ್ಮ ಹತ್ತಿರಕ್ಕೆ ಸೇರಿಸಿಕೊಳ್ಳುವುದಕ್ಕಾಗಲಿ ಅವರನ್ನು ನಾವು ಮುಟ್ಟುವುದಾಗಲಿ ಕೂಡ ಅದು ನಿಷೇಧ. ಆ ಕುಟುಂಬದ ಒಂದು ಮಗಳು ನನ್ನ ಜೊತೆಯಲ್ಲಿ ನನ್ನ ಕ್ಲಾಸ್ನಲ್ಲಿ ಓದುತ್ತಾ ಇದ್ದಳು. ಆದರೆ ಯಾವಾಗಲೂ ಕೂಡ ನನಗೀಗಲೂ ಕೂಡ ನೆನಪಿದೆ, ಅವಳು ಕಡೆಯಲ್ಲಿ ಒಂದು ಮೂಲೆಯಲ್ಲಿ ಅವಳಿಗೆ ಪ್ರತ್ಯೇಕವಾದಂಥ ಒಂದು ಕೂತ್ಕೊಳ್ಳೋದಕ್ಕೆ ಒಂದು ಹಲಿಗೆ, ಅದರ ಮೇಲೆ ಅವಳು ಕೂತ್ಕೊಳ್ಬೇಕು. ಯಾರೂ ಕೂಡ ಅವಳ ಹತ್ರ ಮಾತಾಡ್ತಾ ಇರಲಿಲ್ಲ. ಅವಳು ಏನು ಓದ್ತಿದ್ಲೋ ಏನು ಬರ್ಕೊಳ್ತಿದ್ಲೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮೊಟ್ಟಿಗೆ ಯಾವುದೇ ತೆರನಾದಂಥ ಸಂಪರ್ಕವಿಲ್ಲ, ಒಡನಾಟ ಇಲ್ಲ. ಆಟ ಪಾಠಗಳಲ್ಲಿ ಕಲಿತು ಎಲ್ಲರೊಟ್ಟಿಗೆ ಬೆರೆತು ಇರುವಂಥ ಜೀವನ ಕೂಡ ಇಲ್ಲ. ಆದರೆ ಈಗ ನೆನೆಸುವಾಗ ಅದು ಭಾಳ ಕಷ್ಟ ಅನ್ನಿಸ್ತದೆ. ಆಗ ಅವಳು ನಮ್ಮೊಟ್ಟಿಗೆ ಆಟ ಆಡುವುದಕ್ಕೂ ಕೂಡ ಬರ್ತಿರಲಿಲ್ಲ, ಬರಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಕೂಡ ಅವಳನ್ನು ಸೇರಿಸ್ಕೊಳ್ತಾ ಇರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ದಿನಗಳು ಉರುಳಿ ಹೋದವು. ಇತ್ತೀಚೆಗಷ್ಟೇ ನಾನು ಊರಿಗೆ ಹೋದಾಗ
ಹೇಳಿದರು, ಅವಳು ನಿನ್ನ ಕ್ಲಾಸ್ಮೇಟ್ ಅಲ್ವಾ, ಅವಳು ನೋಡು ಇಲ್ಲೇ ಇದ್ದಾಳೆ, ಹತ್ರ ಇದ್ದಾಳೆ ಅಂತ. ಯಾಕಂದರೆ ಈಗಾಗಲೇ ನಮ್ಮ ದೇಶದ ಸಂವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಆಯಿತು. ಎಷ್ಟೇ ಬದಲಾವಣೆ ಆದರೂ ಕೂಡ ನಮ್ಮ ಮನೋಭಾವನೆಗಳು ಬದಲಾವಣೆ ಆಗೋದಿಲ್ಲ, ಅದು ಭಾಳ ಕಷ್ಟ. ಆದಾಗ್ಯೂ ಇವಳು ಈಗ ಊರ ಹೊರಗಿಲ್ಲ, ಊರ ಒಳಗೆ ಅವಳ ಮನೆ ಇದೆ. ಅವಳ ತಂದೆ ತಾಯಿಗಳು ತೀರಿ ಹೋಗಿದ್ದಾರೆ. ಆದರೆ ಇವಳು ಊರ ಮಧ್ಯದಲ್ಲಿ ಅವಳು ವಾಸಿಸುತ್ತಾ ಇದ್ದಾಳೆ. ಎಲ್ಲಿಯವರೆಗೆ ಅಂತ ಹೇಳಿದರೆ, ಅವಳು ಹಳ್ಳಿಯ ಪಂಚಾಯತಲ್ಲಿ ಅವಳು ಒಬ್ಬ ಸದಸ್ಯೆ. ನಾನು ಬಂದಿದ್ದೇನೆ ಎಂಬುದಾಗಿ ಕೇಳಿದಾಗ ಅವಳು ನನ್ನನ್ನು ನೋಡೋದಕ್ಕೆ ಬಂದಳು. ಏನಮ್ಮ ಮಾಡ್ತಾ ಇದೀಯಾ ಅಂತ ಹೇಳಿದ್ರೆ, ನಾನೀಗ ಪಂಚಾಯತ್ ಸದಸ್ಯೆ, ಊರಿನ ಎಲ್ಲ ಆಗುಹೋಗುಗಳ ಬಗ್ಗೆ, ಸೌಲಭ್ಯಗಳ ಬಗ್ಗೆ ನಾನು ಮಾತಾಡುವುದಕ್ಕೆ, ಬೇಕಾದದನ್ನು ಊರಿಗೆ ಒಳ್ಳೆಯದು ಮಾಡೋದಕ್ಕೆ ನನಗೊಂದು ಅವಕಾಶವಿದೆ. ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲಿ ನಾನು ಕೂಡ ಪಾಲು ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ಹೇಳಿದಳು. ಆಗ ನೆನೆಸಿದೆ, ಪರವಾಗಿಲ್ಲ, ಸುಮಾರಷ್ಟು ಊರು ಬದಲಾಗಿದೆ. ಅವಳ ಹತ್ರ ಈಗ ಅನೇಕರು ಹೋಗ್ತಾರೆ, ನೋಡು ನೀನು ಇವತ್ತು ಪಂಚಾಯತ್ ಮೀಟಿಂಗ್ ಇದೆ ಅಲ್ಲ, ಇಂತಿಂಥ ವಿಷಯಗಳನ್ನು ಮಾತಾಡಬೇಕು, ನಮ್ಮ ಹಳ್ಳಿಗೆ ಇಂತಿಂಥ ಸೌಲಭ್ಯಗಳನ್ನು ಒದಗಿಸುವುದಕ್ಕೆ ನೀನು ಮಾತಾಡಬೇಕು. ಒಂದು ಕಾಲದಲ್ಲಿ ದೂರ ನಿಂತು ಅವರ ಹೆಸರನ್ನು ಕರೆದು ಅವರಿಗೆ ಕೆಲಸವನ್ನು ಹೇಳುತ್ತಾ ಇದ್ದಂಥ ಒಂದು ಸಮಾಜ, ಒಂದು ಹಳ್ಳಿ, ಈಗ ಅವರ ಹತ್ತಿರ ಹೋಗಿ ನಮಗೇನು ಬೇಕು ಎಂಬುದಾಗಿ ಹೇಳುವಷ್ಟರ ಮಟ್ಟಿಗಿನ ಒಂದು ಪರಿಸ್ಥಿತಿ ಬದಲಾಗಿದೆ. ಹೀಗೆ ಹೇಳುವಾಗ ಎಲ್ಲ ಕಡೆಯಲ್ಲಿಯೂ ಕೂಡ ಈ ಮಾರ್ಪಾಡಾಗಿದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯತೆ ಇಲ್ಲ. ಇನ್ನೂ ಪರಿಸ್ಥಿತಿಗಳು ಅಷ್ಟು ಒಳ್ಳೆಯದಿಲ್ಲ. ಅಂಥ ಜನರನ್ನು ಮನುಷ್ಯರು ಎಂಬುದಾಗಿ ಪರಿಗಣಿಸುವಂಥದ್ದು ಕೂಡ ಅನೇಕ ವೇಳೆ ಬಹಳ ಕಷ್ಟ. ಅದನ್ನು ನಾವು ನೋಡುವಂಥದ್ದು ಕಷ್ಟ. ಇಂಥ ಪರಿಸ್ಥಿತಿಗಳಲ್ಲಿ ನಾವು ಸಭೆಯಾಗಿ ಹೇಗೆ ಅಂಥವರನ್ನು ನೋಡಿಕೊಳ್ಳಬೇಕು, ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವಲ್ಲಿ ನಮ್ಮ ಪ್ರತಿಸ್ಪಂದನೆಗಳು ಯಾವುವು ಎಂಬುದಾಗಿ ಆಲೋಚನೆ ಮಾಡಬೇಕು. ಹೇಗೆ ನಾವು ಎಲ್ಲರನ್ನ ಸೇರಿಸಿಕೊಂಡಂಥ ಒಂದು ಸಮುದಾಯವಾಗಿ ನಾವು ಮಾರ್ಪಡಬೇಕು, ಹೇಗೆ ಇಂಥ ಸಮುದಾಯಗಳನ್ನು ಕಟ್ಟಬೇಕು ಎಂಬುದಾಗಿ ಆಲೋಚನೆ ಮಾಡುವಂಥದ್ದು ಮಾತ್ರವೇ ಅಲ್ಲ, ಯಾವುದು ನಮ್ಮನ್ನು ಆಳುತ್ತವೋ, ಅಂದರೆ ಯಾವ ಶಕ್ತಿಗಳು, ನಮ್ಮಲ್ಲಿ ಜಾತಿ ಪದ್ಧತಿ ಇರಬಹುದು, ಇನ್ನು ಬೇರೆ ಯಾವುದೇ ಪದ್ಧತಿಗಳು ಬೇರೆಯವರಿಗೆ ಜೀವವನ್ನು ವೃದ್ಧಿಪಡಿಸುವಂಥ ಸಂಗತಿಗಳು ಇಲ್ಲದೆ ಬೇರೆ ಶಕ್ತಿಗಳು ನಮ್ಮನ್ನು ಆಳುತ್ತಾ ಇರುವುದಾದರೆ ಅದರಿಂದ ನಾವು ಹೇಗೆ ಹೊರ ಬರಬೇಕು ಎನ್ನುವಂಥದ್ದನ್ನು ಸಭೆ ಕೂಡ ಆಲೋಚನೆ ಮಾಡಬೇಕು. ಯಾಕಂದರೆ ಈ ಪದ್ಧತಿಗಳು ಬರೀ ಸಮಾಜಕ್ಕೆ ಮಾತ್ರ ಅನ್ವಯಿಸುವಂಥದ್ದಲ್ಲ, ಸಭೆಯಲ್ಲಿಯೂ ಕೂಡ ಇದು ಇದೆ ಎನ್ನುವಂಥದ್ದನ್ನು ನಮ್ಮ ನೆನಪಿಗೆ ತಂದುಕೊಳ್ಳಬೇಕು. ಇಂದು ಸಭೆಯಲ್ಲಿ ಇಂಥ ಪರಿಸ್ಥಿತಿಗಳ ಮಾರ್ಪಾಡಿಗೆ ನಾವು ಪ್ರಯತ್ನಿಸುವುದಕ್ಕಿಂತ ನಮ್ಮ ಸ್ಥಾನಮಾನಗಳನ್ನು, ನಮ್ಮ ಅಧಿಕಾರಗಳನ್ನು ಹೇಗೆ ನಾವು ಉಳಿಸಿಕೊಳ್ಳಬೇಕು, ನಾವು ಹೇಗೆ ದಿನದಿಂದ ದಿನಕ್ಕೆ ಈ ಅಧಿಕಾರದಲ್ಲಿ, ಸ್ಥಾನಮಾನಗಳಲ್ಲಿ ಬೆಳೆಯಬೇಕು ಎಂಬುದಾಗಿ ಆಲೋಚನೆ ಮಾಡುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಪ್ರಿಯರೇ, ಕ್ರೈಸ್ತ ಸಭೆಯಾಗಿ ದೇವರ ವಾಕ್ಯವನ್ನು ಹೊಂದಿರುವಂಥ ನಾವು ಮಾನವ ಗೌರವವನ್ನು, ಘನತೆಯನ್ನು ನಾವು ಎತ್ತಿ ಹಿಡಿಯುವಂಥವರಾಗಬೇಕು. ದೇವರ ವಾಕ್ಯ ಆ ನಿಟ್ಟಿನಲ್ಲಿ ನಮ್ಮನ್ನು ಬಲಪಡಿಸುತ್ತದೆ. ಇಂದು ನಾವು ಕೇಳಿದಂಥ 3 ದೇವರ ವಾಕ್ಯದ ಭಾಗದಲ್ಲಿ ನಮಗೆ ಈ ಸಂಗತಿಗಳು ಸ್ಪಷ್ಟವಾಗಿ ಒದಗಿ ಬರುತ್ತವೆ. ನಾವು ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿರಬೇಕು. ದೇವ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂಥ ಮಾನವರೊಟ್ಟಿಗೆ ನಾವು ಸಂಬಂಧದಲ್ಲಿರಬೇಕು. ದೇವರು ಉಂಟು ಮಾಡಿದಂಥ ಸೃಷ್ಟಿಯ ಜೊತೆಗೂ ಕೂಡ ನಾವು ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ದೇವರು ಆತನ ಸೃಷ್ಟಿ ಮಾಡುವುದಕ್ಕೆ ಶಕ್ತನಾದಂಥ ದೇವರು. ಆ ಶಕ್ತನಾದಂಥ ದೇವರು, ಶಕ್ತಿಯುಳ್ಳಂಥ ದೇವರು
ನಮ್ಮನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ನಾನು ನೀವು ದೇವ ಸ್ವರೂಪವನ್ನು ನಮ್ಮಲ್ಲಿ ಹೊಂದಿಕೊಂಡಿದ್ದೇವೆ. ನಮ್ಮ ಜೀವಿತದ ಪ್ರತಿಯೊಂದು ಸ್ಥಿತಿಗತಿಗಳಲ್ಲಿ, ಪ್ರತಿಯೊಂದು ವಿಷಯಗಳಲ್ಲಿ ದೇವರ ಹೋಲಿಕೆ ಇದೆ ಎನ್ನುವಂಥದ್ದನ್ನು ನಾವು ಮರೆತು ಬಿಡಬಾರದು. ದೇವರು ತನ್ನ ಜ್ಞಾನದಿಂದ ಮಾನವರನ್ನ ಉಂಟು ಮಾಡುವಾಗ ಆತನು ಆಲೋಚನೆ ಮಾಡಿ ಹೇಳಿದಂಥ ಮಾತುಗಳನ್ನು ನಾವು ಕೇಳಿದ್ದೇವೆ. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಅದಕ್ಕೆ ಮೊದಲಾಗಿ 26ನೇ ವಚನ 1ನೇ ಅಧ್ಯಾಯ ಆದಿಕಾಂಡ ಪುಸ್ತಕ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ದೇವರು ತನ್ನಲ್ಲಿ ತಾನೇ ಸಮಾಲೋಚನೆ ಮಾಡಿಕೊಳ್ಳುತ್ತಾನೆ. ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿ, ಆ ಮೂಲಕವಾಗಿ ಆತನು ಹೇಳಿದ್ದು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ. ಮುಂದೆ 28ನೇ ವಚನದಲ್ಲಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ದೇವರ ಸ್ವರೂಪ ನಮ್ಮಲ್ಲಿ ಇರುವುದಾದರೆ, ದೇವರ ಹೋಲಿಕೆಗೆ ಸರಿಯಾಗಿ ನಾವು ಉಂಟು ಮಾಡಲ್ಪಟ್ಟಿರುವುದಾದರೆ, ದೇವರು ಹೇಗೆ ಎಲ್ಲವನ್ನ ನೋಡಿಕೊಳ್ಳುತ್ತಾನೋ, ದೇವರು ಹೇಗೆ ದೊರೆತನ ಮಾಡುತ್ತಾನೋ, ದೇವರು ಹೇಗೆ ಎಲ್ಲದರ ಮೇಲೆ ನಿಯಂತ್ರಣಗಳನ್ನಿಟ್ಟಿರುತ್ತಾನೋ, ಅದೇ ತೆರನಾಗಿ ನಾವು ಕಾರ್ಯನಿರ್ವಹಿಸಬೇಕೇ ಹೊರತು ಹಾಳು ಮಾಡುವಂಥ ರೀತಿಯಲ್ಲಿ ಅಲ್ಲ. ದೇವರು ಎಂದಿಗೂ ಕೂಡ ಯಾವುದನ್ನು ಕೂಡ ಹಾಳು ಮಾಡುವಾತನಲ್ಲ. ಇಂದು ನಾವು ನೋಡುವುದಾದರೆ, ಜೀವಕ್ಕೆ ಸಹಾಯಕವಾದಂಥ ಕಾರ್ಯಗಳಲ್ಲಿ ನಾವು ತೊಡಗುವುದಕ್ಕಿಂತ ಹಾಳು ಮಾಡುವಂಥ ಕಾರ್ಯಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುತ್ತೇವೆ. ಇಂಥ ಮನೋಭಾವನೆಗಳಿರುವುದರಿಂದಲೇ ಬೇರೆಯವರನ್ನು ಹಾಳು ಮಾಡಿ ನಾನು ಮೇಲಕ್ಕೆ ಬರಬೇಕು ಎನ್ನುವಂಥ ಪರಿಸ್ಥಿತಿ ಇರುವಾಗ ಸ್ವಾರ್ಥ, ದ್ವೇಷ ಇವುಗಳು ಮಾನವರ ಜೀವಿತವನ್ನು ಹೊಕ್ಕಿಬಿಟ್ಟವು. ಆದಿಯಲ್ಲೇ ನಾವು ನೋಡುತ್ತೇವೆ. ಸ್ವಲಾಭವನ್ನು ಚಿಂತಿಸಿಕೊಳ್ಳುವಂಥದ್ದು, ನಮ್ಮದೇ ಆದಂಥ ನಮ್ಮ ಜೀವಿತದಲ್ಲಿ ನಾವು ಗರ್ವಪಟ್ಟುಕೊಳ್ಳುವಂಥದ್ದು, ಇವು ನಮ್ಮ ಜೀವಿತವನ್ನು ಆಳುವುದರ ಮೂಲಕವಾಗಿ ನಾವು ಇತರರ ಬಗ್ಗೆ ಅವರಲ್ಲಿ ಜೀವವನ್ನು ವೃದ್ಧಿ ಮಾಡುವಂಥ ಕಾರ್ಯಗಳನ್ನು ನಾವು ಮಾಡೋಣ. ಲೋಕದಲ್ಲಿರುವಂಥ ಸಂಗತಿಗಳೆಲ್ಲವೂ ಕೂಡ ನಮ್ಮ ಒಳಿತಿಗಾಗಿರುವಂಥದ್ದು, ಅದನ್ನು ನಾವು ಅಭಿವೃದ್ಧಿಪಡಿಸೋಣ ಎನ್ನುವಂಥ ಆಲೋಚನೆ ಇಲ್ಲದೆ ಎಲ್ಲವನ್ನು ನಾಶಪಡಿಸಿಕೊಂಡು ಹೋಗುತ್ತಾ ನಾವಿರುವಂಥ ಸ್ಥಿತಿಯಲ್ಲಿ ಬಹಳ ಕಷ್ಟಕರವಾದಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಸ್ವರೂಪ ನಮ್ಮಲ್ಲಿ ಇದೆಯೋ? ದೇವರ ಹೋಲಿಕೆಯನ್ನು ನಾವು ಇಂದು ಪ್ರತಿಬಿಂಬಿಸುತ್ತಾ ಇದ್ದೇವೆಯೋ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು. ಆತನು ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆತನು ನಮಗೆ ತೋರಿಸಿದ್ದು ದೇವರ ಸ್ವರೂಪವನ್ನೇ, ದೇವರ ಹೋಲಿಕೆಯನ್ನೇ. ಯಾವಾಗ ಮಾನವ ಕುಲವು ತನ್ನ ಸ್ವಾರ್ಥಕ್ಕೋಸ್ಕರವಾಗಿ, ತನ್ನ ಲೋಭ ತುಂಬಿದಂಥ ಆಶೆ ಆಕಾಂಕ್ಷೆಗಳಿಗೋಸ್ಕರವಾಗಿ ಇತರರನ್ನು ಹಾಳು ಮಾಡಿ ಇರುವಂಥ ಎಲ್ಲ ಭಿನ್ನ ಭೇದಗಳಲ್ಲಿ ತಾನು ಮುಖ್ಯ ಪಾತ್ರವನ್ನು ವಹಿಸಿತೋ, ಆಗ ಯೇಸು ಸ್ವಾಮಿ ಬಂದು ದೇವರ ಸ್ವರೂಪವನ್ನು, ದೇವರ ಹೋಲಿಕೆಯನ್ನು ನಮ್ಮ ಮುಂದೆ ಇಡುವಾತನಾಗಿದ್ದಾನೆ. ಇಂದಿನ ಸುವಾರ್ಥ ಭಾಗದ ವಾಕ್ಯದಲ್ಲಿ ಯೇಸು ಸ್ವಾಮಿ ನಮ್ಮ ಮುಂದೆ ವಿಶೇಷವಾದಂಥ ಒಂದು ಮಾದರಿಯಾಗಿ ಆತನು ನಿಲ್ಲುವಾತನಾಗಿದ್ದಾನೆ.
ಆ ಮಾದರಿಯುತ ಜೀವಿತದಲ್ಲಿ, ಆತನ ಸೇವೆಯಲ್ಲಿ, ಆತನ ವಾಕ್ಯಗಳಲ್ಲಿ ಎಲ್ಲರೂ ಕೂಡ ಸಮಾನರೇ ಎನ್ನುವಂಥದ್ದನ್ನು ಆತನು ತೋರಿಸಿಕೊಡುವಾತನಾಗಿದ್ದಾನೆ. ಸಮಾರ್ಯ ಸ್ತ್ರೀಯ ಜೊತೆಯಲ್ಲಿ ಆದಂಥ ಸಂಭಾಷಣೆ, ಆಕೆಯನ್ನು ಸಂಧಿಸಿದ್ದು ಸಂಭಾಷಣೆ, ಆಕೆಗೆ ಕೊಟ್ಟಂಥ ದೇವರ ದೈವಜ್ಞಾನದ ಮಾತುಗಳು, ಅವೆಲ್ಲವೂ ಕೂಡ ಯೇಸು ಸ್ವಾಮಿ ದೇವ ಸ್ವರೂಪವನ್ನು, ದೇವ ಹೋಲಿಕೆಯನ್ನು ಆತನು ಪ್ರತಿಬಿಂಬಿಸುವಾತನಾಗಿದ್ದಾನೆ. ಸೇವೆ ಮತ್ತು ನಿಯೋಗ, ಇದರಲ್ಲಿ ಸ್ತ್ರೀಯರ ಪಾತ್ರ ಕೂಡ ಇದೆ ಎನ್ನುವಂಥದ್ದನ್ನು ಯೇಸು ಸ್ವಾಮಿ ಆತನು ಪ್ರತಿಪಾದಿಸಿದ್ದು ಮಾತ್ರವೇ ಅಲ್ಲ, ಒಬ್ಬ ಸ್ತ್ರೀಗೆ ಇರುವಂಥ ಗೌರವವನ್ನು ಆತನು ದೃಢೀಕರಿಸುವಾತನಾಗಿದ್ದಾನೆ. ಯೇಸು ಸ್ವಾಮಿ ಸಮಾರ್ಯ ಸೀಮೆಯನ್ನು ಹಾದು ಹೋಗುವಂಥ ಆ ಸಮಯ, ಮಧ್ಯಾಹ್ನದ ಸಮಯ, ಆ ಸಮಯದಲ್ಲಿ ಯೇಸು ಸ್ವಾಮಿಗೆ ಕೂಡ ಹಸಿವೆ ಆಗಿತ್ತು, ನೀರಡಿಕೆಯೂ ಆಗಿತ್ತು. ಶಿಷ್ಯರು ಊಟವನ್ನು ಕೊಂಡುಕೊಳ್ಳುವುದಕ್ಕೋಸ್ಕರವಾಗಿ ಊರೊಳಕ್ಕೆ ಹೋಗಿದ್ದಾರೆ. ಆದರೆ ಯೇಸು ಸ್ವಾಮಿ ಅಲ್ಲಿ ಬಾವಿಯ ಸಮೀಪಕ್ಕೆ ಬಂದಂಥ ಸಮಾರ್ಯಳ ಜೊತೆಯಲ್ಲಿ ಮಾತನಾಡುವಾಗ ಸಮಯವನ್ನು ಆತನು ವ್ಯರ್ಥ ಮಾಡಲಿಲ್ಲ. ಇದೊಂದು ಒಳ್ಳೆಯ ಸಮಯ, ಆಕೆಯೊಟ್ಟಿಗೆ ಸಂಭಾಷಿಸುವುದಕ್ಕೆ ಇರುವಂಥ ಒಳ್ಳೆಯ ಸಮಯ. ಯೇಸು ಸ್ವಾಮಿ ಆಕೆಯ ಅಂತರಂಗದಲ್ಲಿದ್ದಂಥ ಆಕೆಯ ಒಳಗಿರುವಂಥ ಆ ಹಸಿವು ಏನು, ಆಕೆಯ ಬಾಯಾರಿಕೆ ಏನು ಎಂಬುದನ್ನು ಆತನು ತಿಳಿದಿದ್ದಾನೆ. ತನ್ನ ಹಸಿವು, ತನ್ನ ಬಾಯಾರಿಕೆಗಿಂತಲೂ ಆಕೆಯ ಒಳಗೆ ಇರುವಂಥ ಹಸಿವು, ಬಾಯಾರಿಕೆ ಮತ್ತು ಆಕೆ ಯಾವ ಘನತೆ ಗೌರವಗಳಿಲ್ಲದೆ ಜೀವಿಸುತ್ತಾ ಇದ್ದಾಳೋ ಅದರ ಕುರಿತಾಗಿ ಯೇಸು ಸ್ವಾಮಿ ಆತನು ಅರಿತಿದ್ದಾನೆ. ಹೀಗಿರುವಲ್ಲಿ ಯೇಸು ಸ್ವಾಮಿ ಆಕೆಯೊಟ್ಟಿಗೆ ಸಂಭಾಷಣೆಯನ್ನು ಪ್ರಾರಂಭ ಮಾಡಿದಾಗ ಅನೇಕ ಮಹತ್ತಾದಂಥ ಸತ್ಯ ಸಂಗತಿಗಳನ್ನು ಆತನು ಹೊರತರುತ್ತಾನೆ. ದೇವರ ರಾಜ್ಯದ ಮೌಲ್ಯಗಳೇನು ಎನ್ನುವಂಥದ್ದನ್ನು ಆತನು ತಿಳಿಸಿಕೊಡುವ ಆತನಾಗಿದ್ದಾನೆ. ಸಮಾರ್ಯದ ಸ್ತ್ರೀ ಎಲ್ಲರ ಒಬ್ಬ ಪ್ರತಿನಿಧಿಯಾಗಿ ಆಕೆ ನಿಂತಿದ್ದಾಳೆ ಯೇಸು ಸ್ವಾಮಿಯ ಮುಂದೆ. ನಿಮ್ಮ ಪ್ರತಿನಿಧಿ ಆಕೆ. ಯೇಸು ಸ್ವಾಮಿ ಆಕೆಯ ಎದುರಿನಲ್ಲಿ ದೇವರ ಸ್ವರೂಪವಾಗಿ ಮತ್ತು ದೇವರ ಹೋಲಿಕೆಯಾಗಿ ಆತನು ನಿಂತಿದ್ದಾನೆ. ಮನುಷ್ಯರಾದ ನಾವು ನಮ್ಮ ಎಲ್ಲ ಕೆಟ್ಟ ಕಾರ್ಯಗಳಿಂದಾಗಿ, ಕೆಟ್ಟ ಆಲೋಚನೆಗಳಿಂದಾಗಿ ನಾವು ದೇವ ಸ್ವರೂಪವನ್ನು, ದೇವರ ಹೋಲಿಕೆಯನ್ನು ಕಳಕೊಂಡಿದ್ದೇವೆ. ನಮ್ಮ ಪ್ರತಿನಿಧಿಯಾಗಿ ಸಮಾರ್ಯದ ಸ್ತ್ರೀ ಯೇಸು ಸ್ವಾಮಿಯ ಮುಂದೆ ನಿಂತಿದ್ದಾಳೆ. ಯೇಸು ಸ್ವಾಮಿ ಆದರೂ ದೇವ ಸ್ವರೂಪನಾಗಿ, ದೇವರ ಹೋಲಿಕೆಯಾಗಿ ಆತನು ಅಲ್ಲಿ ನಿಂತಿದ್ದಾನೆ. ಹೀಗಿರುವಲ್ಲಿ ಯೇಸು ಸ್ವಾಮಿಯ ಮಾತು ಆಕೆಯೊಟ್ಟಿಗೆ, ಆಕೆಯಲ್ಲಿದ್ದಂಥ ಆಕೆ ಅರ್ಥೈಸಿಕೊಂಡಂಥ ಅನೇಕ ಸಂಗತಿಗಳು ಅವು ತಪ್ಪಾದ ರೀತಿಯಲ್ಲಿ ಅರ್ಥೈಸಿಕೊಂಡಂಥ ಸಂಗತಿಗಳು. ಯಹೂದ್ಯನಾದಂಥ ನೀನು ಸಮಾರ್ಯದವಳ ಆದಂಥ ನನ್ನ ಹತ್ತಿರ ನೀನು ನೀರಕ್ಕೆ ಬೇಡುವುದು ಹೇಗೆ? ಯಹೂದ್ಯರಿಗೂ ಯಹೂದ್ಯೇತರರಿಗೂ ಇದ್ದಂಥ ಆ ಒಂದು ವಿಭಜನೆಯಾದಂಥ ಆ ಸ್ಥಿತಿಯನ್ನು ಪುರುಷರು ಸ್ತ್ರೀಯರು ಈ ಒಂದು ಭೇದ ಭಾವವನ್ನು, ಶುದ್ಧರು ಅಪರಿಶುದ್ಧರು ಎನ್ನುವಂಥದ್ದನ್ನು, ಆದುಕೊಳ್ಳಲ್ಪಟ್ಟಂಥವರು ತಿರಸ್ಕರಿಸಲ್ಪಟ್ಟಂಥವರು ಎಂಬಂಥ ಸಂಗತಿಗಳನ್ನು ಆಕೆ ಮನಸ್ಸಿನಲ್ಲಿಟ್ಟುಕೊಂಡಿದ್ದಾಳೆ. ಆದುದರಿಂದಲೇ ಆಕೆ ಹೇಳುವಂಥದ್ದು, ಯಹೂದ್ಯನಾದಂಥ ನೀನು ಸಮಾರ್ಯದವಳಾದ ನನ್ನ ಹತ್ತಿರ ನೀರು ಬೇಡುವುದು ಹೇಗೆ? ಆದರೆ ಯೇಸು ಸ್ವಾಮಿ ಅದನ್ನೇ ತಕ್ಕೊಂಡು ಅಲ್ಲಿಂದ ಮುಂದೆ ಅವಳೊಟ್ಟಿಗೆ ಮಾತನಾಡಿ ಆಕೆಯಲ್ಲಿದ್ದಂಥ ಆ ತಪ್ಪು ಭಾವನೆಗಳನ್ನು, ಆಕೆ ನಡೆಸಲ್ಪಟ್ಟಂಥ ಆ ಸ್ಥಿತಿಯನ್ನು ಯೇಸು ಸ್ವಾಮಿ ಬದಲು ಮಾಡುತ್ತಾನೆ. ಯೇಸು ಸ್ವಾಮಿ ಎಲ್ಲವನ್ನ ಹೊಸದು ಮಾಡುವಂತನು, ಎಲ್ಲವನ್ನ ನೂತನಗೊಳಿಸುವಾತನು. ಧಾರ್ಮಿಕ ಪದ್ಧತಿಗಳಲ್ಲಿ
ಅನೇಕ ಸಂಗತಿಗಳು ಇಂಥವುಗಳನ್ನು ಮಾಡಬಹುದು, ಇಂಥವುಗಳನ್ನು ಮಾಡಬಾರದು ಎಂಬಂಥ ವಿಷಯಗಳು, ಆ ಕಟ್ಟುಪಾಡುಗಳು ಇವೆ. ಆದರೆ ಯೇಸು ಸ್ವಾಮಿ ಹೇಳುವಂಥದ್ದು ಇದೆಲ್ಲ ಕಟ್ಟುಪಾಡುಗಳಿಗಿಂತ ಪ್ರೀತಿ ಅದು ಬಹಳ ಮುಖ್ಯ. ಆದುದರಿಂದಲೇ ಯೇಸು ಸ್ವಾಮಿಯ ಆ ಸಂಭಾಷಣೆ ಆಕೆಯನ್ನು ಯಾವುದೇ ತೆರನಾದಂಥ ನೀನು ಕೆಟ್ಟವಳು ಎಂಬುದಾಗಿ ಹೇಳಿ ಆಕೆಯನ್ನು ತಿರಸ್ಕರಿಸುವಂಥ ರೀತಿಯಲ್ಲಿ ಯೇಸು ಸ್ವಾಮಿ ಮಾತನಾಡಲಿಲ್ಲ. ಬದಲಾಗಿ ಆತನ ಪ್ರೀತಿಪೂರ್ವಕವಾದಂಥ ಸಂಭಾಷಣೆ ಆಕೆಯನ್ನು ಅನೇಕ ಸಂಗತಿಗಳ ಕಡೆಗೆ ನಡೆಸಿ ಆಕೆ ಸತ್ಯ ಸಂಗತಿಗಳನ್ನು ಕಂಡುಕೊಳ್ಳುವುದಕ್ಕೆ ಅದು ಸಹಾಯಕವಾಯಿತು. ಯೇಸು ಸ್ವಾಮಿ ಅಲ್ಲಿ ಆಕೆಗೆ ಒಬ್ಬ ಗುರುವಾಗಿ ಆಕೆ ಎದುರು ನಿಂತಿದ್ದಾನೆ. ಜೀವನದ ಸಂಗತಿಗಳನ್ನು ಕಲಿಸಿಕೊಡುತ್ತಾ ಇದ್ದಾನೆ. ಆರಾಧನೆ ಹೇಗಿರಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಆರಾಧನೆ ನಾವು ಒಂದು ಪದ್ಧತಿ, ಕ್ರಮ, ಆಚಾರ ವಿಚಾರಗಳನ್ನು ಸೇರಿಕೊಂಡಂಥ ಪದ್ಧತಿ ಅದಲ್ಲ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕಾದಂಥ ಆರಾಧನೆ ಅದಾಗಬೇಕು. ಆ ಆರಾಧನೆ ಇತರರೆಲ್ಲರಿರುವಂಥ ಜೀವವನ್ನು ಅದು ವೃದ್ಧಿಗೊಳಿಸುವಂಥ ಆರಾಧನೆ ಆಗಬೇಕು. ಆರಾಧನೆಗೂ ನಮ್ಮ ದಿನನಿತ್ಯದ ಜೀವಿತಕ್ಕೂ ಅದು ಸಂಬಂಧ ಇದೆ. ಆ ದಿನನಿತ್ಯದ ಜೀವಿತದಲ್ಲಿಯೂ ಇನ್ನೊಬ್ಬರ ಕುರಿತಾಗಿ ಚಿಂತನೆ, ಜೀವ ಬೆದರಿಕೆ ಒಡ್ಡುವಂಥ ಯಾವುದೇ ಸ್ಥಿತಿಗತಿಗಳಿರಬಹುದು, ಯಾವುದೇ ಕಾನೂನು ಕ್ರಮಗಳಿರಬಹುದು, ಅವೆಲ್ಲ ಬದಲಾಗಿ ಪ್ರೀತಿಯಲ್ಲಿ ಮುಂದೆ ಸಾಗಬೇಕು. ಇದನ್ನು ಯೇಸು ಸ್ವಾಮಿ ಈ ಸಮಾರ್ಯ ಸ್ತ್ರೀಗೆ ಪ್ರಕಟ ಮಾಡುವ ಆತನಾಗಿದ್ದಾನೆ. ನನ್ನ ಸಹೋದರ ಸಹೋದರಿಯರೇ, ಇಂದು ಸಮಾಜ ವಿಭಜನೆಗೊಂಡಿದೆ. ಎಲ್ಲೆಡೆ ನ್ಯಾಯದ ವಿಷಯವಾಗಿ ಮಾತನಾಡುತ್ತಾ ಅನೇಕ ಕಟ್ಟುಪಾಡುಗಳನ್ನು, ನಿಯಮಾವಳಿಗಳನ್ನು ನೇಮಿಸುತ್ತಾರೆ. ಅದರಲ್ಲಿ ನ್ಯಾಯ ಇಲ್ಲ. ಅನೇಕರನ್ನು ನಾವು ಬಹಳ ಕೀಳಾಗಿ ಕಾಣುತ್ತೇವೆ. ನಾವೇ ಶ್ರೇಷ್ಠರೆಂಬುದಾಗಿ ನೆನೆಸಿಕೊಳ್ಳುತ್ತೇವೆ. ಇತರರಲ್ಲಿನ ಘನತೆ, ಗೌರವವನ್ನು ಕಾಪಾಡುವಲ್ಲಿ ಬಿದ್ದು ಹೋಗುತ್ತೇವೆ. ಪ್ರತ್ಯೇಕವಾಗಿ ಸ್ತ್ರೀಯರ ಕುರಿತಾಗಿ ಆಲೋಚನೆ ಮಾಡುವಾಗ ಅವರು ಬಲಹೀನರಾದಂಥವ್ರು ಎಂಬುದಾಗಿ ಹೇಳಿ ತಳ್ಳಿಬಿಡುತ್ತೇವೆ. ಆದುದರಿಂದಲೇ ಇಂದು ಸಮಾಜದಲ್ಲಿ ಅನೇಕ ತೆರನಾದಂಥ ಕಾರ್ಯಗಳು ನಡೆಯುತ್ತಾ ಇವೆ. ಒಂದು ದಿನವಾದರೂ ನಮ್ಮ ಸುದ್ದಿ ಪತ್ರಿಕೆಗಳಲ್ಲಿ ಇಂದು ಅತ್ಯಾಚಾರ ನಡೆದಿಲ್ಲ ನಮ್ಮ ದೇಶದಲ್ಲಿ ಹೇಳುವಂಥ ಸ್ಥಿತಿ ಇಲ್ಲ. ಒಂದಲ್ಲ ಒಂದು ಕಡೆ ಮಕ್ಕಳ ಮೇಲೆ, ಯೌವನಸ್ಥ ಹೆಣ್ಣು ಮಕ್ಕಳ ಮೇಲೆ, ಮದುವೆ ಆದವರ ಮೇಲೆ, ವೃದ್ಧರ ಮೇಲೆ ನಡೆಯುತ್ತಾ ಇರುವಂಥ ಅತ್ಯಾಚಾರಗಳು ದಿನದಿಂದ ದಿನಕ್ಕೆ ನಾವು ಅದನ್ನು ಕೇಳಿಸಿಕೊಳ್ಳುತ್ತಲೇ ಇದ್ದೇವೆ. ಕೆಲವೊಂದು ಸಂಗತಿಗಳು, ಘಟನೆಗಳು ಬೆಳಕಿಗೆ ಬರುತ್ತವೆ. ಕೆಲವೊಂದು ಸಂಗತಿಗಳು ಯಾರ ಗಮನಕ್ಕೂ ಬಾರದೆ ಹಾಗೆಯೇ ಹೋಗಿಬಿಡುತ್ತವೆ. ಇನ್ನು ಕೆಲವೊಮ್ಮೆ ಇರುವಂಥ ಸಂಗತಿಗಳೆಲ್ಲವೂ ಕಣ್ಣ ಮುಂದೆ ಬಹಳ ಸ್ಪಷ್ಟವಾಗಿರುವುದಾದರೂ ಕೂಡ ಅದನ್ನು ತಿರುಚಿ ಯಾರು ಕಷ್ಟಕ್ಕೆ ಒಳಗಾಗಿರುತ್ತಾರೋ, ಶೋಷಣೆಗೆ ಒಳಗಾಗಿರುತ್ತಾರೋ ಅವರ ಮೇಲೆಯೇ ತಪ್ಪು ಹೊರಿಸಿ ಇಡೀ ಘಟನೆಯನ್ನೇ ಏನೂ ನಡೆದಿಲ್ಲವೋ ಏನೋ ಎಂಬಂತೆ ಪ್ರತಿಬಿಂಬಿಸುವಂಥ ಸಂಗತಿಗಳು ಇಂದು ನಡೆಯುತ್ತಾ ಇವೆ. ಆದರೆ ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ನಿಂತಿದ್ದಾನೆ ಸಮಾರ್ಯ ಸ್ತ್ರೀಯ ಎದುರು. ದೇವ ಸ್ವರೂಪ, ದೇವರ ಹೋಲಿಕೆ ಆತನಲ್ಲಿ ಇರುವುದರಿಂದ ಆಕೆಯನ್ನು ಉನ್ನತವಾದಂಥ ಬೆಳಕಿಗೆ ಯೇಸು ಸ್ವಾಮಿ ನಡೆಸುವ ಆತನಾಗಿದ್ದಾನೆ. ಇಂದು ನಾನು ನೀವು ಸಭೆಯಾಗಿ ಇಂಥ ಜನರ ಮಧ್ಯದಲ್ಲಿ ನಾವು ಕೂಡ ಬೆಳಕನ್ನು ಚೆಲ್ಲುವಂಥವರಾಗಿ ನಿಲ್ಲಬೇಕು. ಅನೇಕರಿಗೆ ಅನೇಕ ಸಂಗತಿಗಳನ್ನು ಹೇಳಿಕೊಡಬೇಕು. ಇತರರು ಆತ್ಮೀಯ ಜೀವಮಾನ ಎಂಬುದಾಗಿ ಹೇಳಿದರೆ ಏನು? ಬರೀ ಸತ್ಯವೇದವನ್ನು ಓದುವುದು, ಹಾಡುವುದು, ಪ್ರಾರ್ಥನೆ ಮಾಡುವುದು, ಇಲ್ಲಿ ಪ್ರಾರ್ಥನೆ, ಅಲ್ಲಿ ಪ್ರಾರ್ಥನೆ, ಇಲ್ಲಿ ಪ್ರಾರ್ಥನಾ ಕೂಟಗಳು, ಇಲ್ಲಿ ಪ್ರಾರ್ಥನೆ ಕೂಟ, ಇಲ್ಲಿ ದೇವರ ವಾಕ್ಯ ಸಿಗುತ್ತದೆ, ಅಷ್ಟೇ ಕೇಳಿಕೊಂಡು ಸುಮ್ಮನೆ ಇದ್ದರೆ ನಮ್ಮ ಜೀವಿತ ಅಲ್ಲಿ ಆತ್ಮೀಯತೆ ಜಾಸ್ತಿ ಇದೆ, ಆತ್ಮಿಕತೆ ಜಾಸ್ತಿ ಇದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯತೆ ಇಲ್ಲ. ಆದರೆ ಯೇಸು ಸ್ವಾಮಿ ಹೇಗೆ ತನ್ನನ್ನು ತಾನು ಆ ಸಮಾರ್ಯದ ಸ್ತ್ರೀಗೆ ಮೆಸ್ಸಿಯನೆಂಬುದಾಗಿ ಪ್ರಕಟ ಮಾಡಿಕೊಳ್ಳುತ್ತಾನೋ,
ಪ್ರಪ್ರಥಮವಾಗಿ ಯೋಹಾನ ಸುವಾರ್ತೆಯಲ್ಲಿ ನಾವು ಕಾಣುವಂಥದ್ದು ಯೇಸು ಸ್ವಾಮಿ ಸಮಾರ್ಯದ ಸ್ತ್ರೀಗೆ ಆಕೆ ಆತನನ್ನು ಗುರುತಿಸುತ್ತಾಳೆ. ಮೆಸ್ಸಿಯನ್ ಎಂಬುದಾಗಿ ಆಕೆ ಗುರುತಿಸುತ್ತಾಳೆ. ಅದನ್ನು ಮತ್ತೆ ಎಲ್ಲ ಇಡೀ ಊರಿನವರಿಗೆ ಹೇಳಿ ಇಡೀ ಊರೇ ಬದಲಾಗುವಂತೆ ಒಂದು ಸಾಧನವಾಗುತ್ತಾಳೆ. ಪ್ರಿಯರೇ, ಇಂದು ನಾವು ಮೆಸ್ಸಿಯನ ಹೆಸರನ್ನು ಕೇಳಿದ್ದೇವಲ್ಲ, ಆತನೇ ನಮ್ಮ ಬಿಡುಗಡೆಯ ಕರ್ತನು ಎಂಬುದಾಗಿ ನಾವು ಯಾವಾಗಲೂ ಪ್ರಚುರಪಡಿಸುತ್ತೇವೆ. ಅದನ್ನು ವಿಶ್ವಾಸದ ರೂಪದಲ್ಲಿ ಪ್ರತಿ ಸಾರಿಯೂ ಅರಿಕೆ ಮಾಡುತ್ತೇವೆ. ಆದರೆ ನಮ್ಮ ಕಾರ್ಯಗಳಲ್ಲಿ, ನಾವಿರುವಂಥ ಸ್ಥಳದಲ್ಲಿ, ನಮ್ಮ ಮನೆಗಳಿಗೆ ನಮಗೆ ಸಹಾಯಕ್ಕಾಗಿ ಕೆಲಸಕ್ಕೆ ಬರುವಂಥವರಿಗೆ ನಾವು ಯಾವ ತೆರನಾದಂಥ ರೀತಿಯಲ್ಲಿ ನೋಡಿಕೊಳ್ಳುತ್ತೇವೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಅವರು ಕೂಡ ಮೆಸ್ಸಿಯನನ್ನು, ವಿಮೋಚನಾ ಕರ್ತನನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಮಾತು ಮತ್ತು ಕ್ರಿಯೆಗಳಲ್ಲಿ ಕಂಡುಕೊಳ್ಳುವುದಕ್ಕೆ ಸಾಧ್ಯತೆ ಇದೆಯೋ? ನಮ್ಮಿಂದ ಕಲಿತುಕೊಂಡದ್ದನ್ನು ಅವರು ಇತರರಿಗೆ ಹೋಗಿ ಹೇಳುವಷ್ಟರ ಮಟ್ಟಿಗಿನ ಜೀವನ ಕ್ರಮವನ್ನು ನಾವು ಅನುಸರಿಸುತ್ತಾ ಇದ್ದೇವೆಯೋ ನಾವು ಪ್ರಶ್ನೆ ಮಾಡಬೇಕು. ಪೌಲನಾದರೂ ದಮಸ್ಕದ ದಾರಿಯಲ್ಲಿ ಯೇಸು ಸ್ವಾಮಿಯನ್ನು ಸಂಧಿಸಿದ ನಂತರ ತಾನು ಇದುವರೆಗೆ ಧರ್ಮಶಾಸ್ತ್ರದಲ್ಲಿ ಯಾವುದನ್ನು ಕಲಿತಿದ್ದನೋ ಅದೆಲ್ಲವನ್ನು ಬದಿಗಿಟ್ಟು ಯೇಸು ಸ್ವಾಮಿಯಲ್ಲಿ ಹೊಸದನ್ನು ಕಲಿತುಕೊಳ್ಳುತ್ತಾನೆ, ಹೊಸದನ್ನು ಧರಿಸಿಕೊಳ್ಳುತ್ತಾನೆ. ಆದುದರಿಂದಲೇ ಹೇಳುವಂಥದ್ದು, ದೀಕ್ಷಾ ಸ್ನಾನ ಮಾಡಿಸಿಕೊಂಡಂತೆ ನಾವು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ. ಗಲಾತ್ಯರ ಪತ್ರಿಕೆಯ 3ನೇ ಅಧ್ಯಾಯದ ವಾಕ್ಯ ಭಾಗದಲ್ಲಿ ನಾವು ಅದನ್ನೇ ಓದಿ ಕೇಳಿದೆವು. ನಾವು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ ದೀಕ್ಷಾ ಸ್ನಾನದಲ್ಲಿ. ನೀವು ದೀಕ್ಷಾ ಸ್ನಾನ ಹೊಂದಿದಂಥವರು, ನೀವು ಆತನ ದೇಹ ರಕ್ತಗಳಲ್ಲಿ ಪಾಲ್ಗೊಂಡು ಜೀವಿಸುವಂಥವರು. ಆತನು ನಮ್ಮಲ್ಲಿದ್ದಾನೆ, ದೇವ ಸ್ವರೂಪ ನಮ್ಮಲ್ಲಿದೆ, ಆತನ ಹೋಲಿಕೆಗೆ ಸರಿಯಾಗಿ ನಾವು ಉಂಟು ಮಾಡಲ್ಪಟ್ಟಿದ್ದೇವೆ. ಪೌಲನು ಆ ಮೂಲಕವಾಗಿ ಹೇಳುವಂಥದ್ದು, ಇನ್ನು ಯಾವ ತೆರನಾದಂಥ ಭೇದ ಇಲ್ಲ, ಯಹೂದ್ಯ ಗ್ರೀಕ ಎನ್ನುವಂಥ ಭೇದವಿಲ್ಲ, ಆಳು ಒಡೆಯ ಎಂಬುವಂಥ ಭೇದವಿಲ್ಲ, ಗಂಡು ಹೆಣ್ಣು ಎಂಬಂಥ ಭೇದವಿಲ್ಲ. ಎಲ್ಲರೂ ಕೂಡ ಕ್ರಿಸ್ತನಿಗೆ ಸೇರಿದಂಥವರು. ಹಾಗಾದರೆ ಅಂಥ ಒಂದು ಸಭೆ ನಮ್ಮ ಮಧ್ಯದಲ್ಲಿ ಇರುವುದಾದರೆ ಆ ಸಭೆ ಸಮಾಜವನ್ನು ಅದೇ ರೀತಿಯಲ್ಲಿ ಮಾರ್ಪಡಿಸುವಂಥ ಸಭೆ ಆಗುತ್ತದೆ. ಆ ಮೂಲಕವಾಗಿ ಎಲ್ಲರೂ ಕೂಡ ಪ್ರೀತಿ, ಆತನ ಆಶೀರ್ವಾದಗಳಿಂದ ಸೇರಿದಂಥವರಾಗುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ಆಲೋಚನೆ ಮಾಡುವಂಥ ಸಂಗತಿಗಳು ಅವು ನಮ್ಮ ಜೀವಮಾನದಲ್ಲಿ ಮುಂದುವರಿಯಬೇಕು. ಯಾಕಂದರೆ ಕ್ರಿಸ್ತನು ತಾನೇ ನಮ್ಮೆದುರಿಗೆ ಯಾವಾಗಲೂ ನಿಲ್ಲುವಾತನು, ನಮ್ಮನ್ನು ಬಲಪಡಿಸುವಾತನು, ತನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ಪ್ರೇರಿಸುವಾತನು. ಆ ದೇವರ ಹಸ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಆ ಮೂಲಕವಾಗಿ ನಾವು ಇತರರನ್ನು ಬದಲು ಮಾಡುವಂಥ, ಮಾರ್ಪಾಡು ಮಾಡುವಂಥ ಸಾಧನಗಳು ಹಾಗಾಗುವ ಹಾಗೆ ದೇವರು ತಾನೇ ನಮಗೆ ಸಹಾಯವನ್ನು ಅನುಗ್ರಹಿಸಿಕೊಡಲಿ. ಆಮೇಲೆ ನಾವೆಲ್ಲರೂ ಒಟ್ಟಾಗಿ ವಿಶ್ವಾಸದ ಅರಿಕೆಯನ್ನು ಮಾಡೋಣ. ಲೋಕವನ್ನು ಉಂಟು ಮಾಡಿ ತನ್ನ ಸ್ವರೂಪದಲ್ಲಿ ಗಂಡು ಹೆಣ್ಣನ್ನು ಸೃಷ್ಟಿಸಾತನಾದ ಅವರಿಬ್ಬರಿಗೂ ಭೂಮಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನಿತ್ತಾತನಾದ ದೇವರನ್ನು ನಂಬುತ್ತೇವೆ. ದೇವರ ಮಗುವು, ದೇವರಿಂದ ಆದುಕೊಂಡಾತನು, ಮರಿಯಳಲ್ಲಿ ಜನಿಸಿದಾತನು, ಮನೆಗಳಲ್ಲಿ ಇದ್ದ ಸ್ತ್ರೀಯರ ಮಾತನ್ನು ಆಲಿಸಿ ಅವರನ್ನು ಮೆಚ್ಚಿದಾತನು, ದೇವರ ರಾಜ್ಯದ ಸಂಗತಿಗಳನ್ನು ಅವರೊಂದಿಗೆ ಮಾತಾಡಿದಾತನು, ತನ್ನನ್ನು ಹಿಂಬಾಲಿಸಿದ ಸ್ತ್ರೀ ಶಿಷ್ಯರನ್ನು ಮತ್ತು ಅವರ ಆರ್ಥಿಕ ಸಹಾಯವನ್ನು ಸ್ವೀಕರಿಸಿದಾತನೂ ಆದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ದೇವರ ರಾಜ್ಯದ ಕುರಿತಾಗಿ ಅವರೊಂದಿಗೆ ಮಾತಾಡಿದಾತನು ಮಾತ್ರವೇ ಅಲ್ಲ, ಸ್ತ್ರೀಯರ ಬಗ್ಗೆ ಇದ್ದ ನಿಷೇಧಗಳನ್ನು, ಕಾನೂನುಗಳನ್ನು ಧೈರ್ಯವಾಗಿ ತಳ್ಳಿ ಹಾಕುವಂಥ ಕಾರ್ಯಗಳನ್ನು ಮಾಡಿದಾತನು. ಸ್ತ್ರೀಯರು ಮಾನವರು ಎಂಬ ಕಾರಣಕ್ಕಾಗಿ ಅವರನ್ನು ಗುಣಪಡಿಸಿದಾತನು ಆತನು. ಸ್ತ್ರೀಯೊಬ್ಬಳಿಗೆ ತನ್ನ ಮೆಸ್ಸಿಯತ್ವವನ್ನು ದೃಢಪಡಿಸಿದಾತನು. ಒಬ್ಬಾಕೆಯಿಂದ ತೈಲಾಭಿಷೇಕವನ್ನು ಮಾಡಿಸಿಕೊಂಡಾತನು. ಸತ್ತವರೊಳಗಿಂದ ಎದ್ದು ಬಂದು ಸ್ತ್ರೀಗೆ ಕಾಣಿಸಿಕೊಂಡು ಅದನ್ನು ಸಾರುವಂತೆ ಆಕೆಗೆ ಅಧಿಕಾರವಿತ್ತಾತನು ಆತನು. ದೇವರು ಕಳೆದು ಹೋದ ನಾಣ್ಯವನ್ನು ಹುಡುಕುವ ಉಪಾಧಿಯಲ್ಲಿರುವ ಆತನೆಂದು ದೈವಜ್ಞಾನ ಶಾಸ್ತ್ರದ ಬಗ್ಗೆ ಮಾತಾಡಿದಾತನು ಆತನೇ. ಗರ್ಭಧಾರಣೆ ಮತ್ತು ಶಿಶು ಜನನದ ಬಗ್ಗೆ ಪವಿತ್ರವಾಗಿ ಆಲೋಚಿಸಿ ಅದನ್ನು ಕಷ್ಟಕರ ಕ್ಷಣವೆಂದು ಪರಿಗಣಿಸಿದಾತನು ಹಾಗೂ ಅದನ್ನು ಪರವರ್ತನೆಯ ರೂಪಕವಾಗಿ ಉಪಯೋಗಿಸಿದಾತನು. ಮರಿಗಳನ್ನು ತನ್ನ ರೆಕ್ಕೆಯ ಕೆಳಗೆ ಹುದುಗಿಸಿಕೊಳ್ಳುವ
ತಾಯಿ ಕೋಳಿಗೆ ತನ್ನನ್ನು ಹೋಲಿಸಿಕೊಂಡಾತನು ಆತನೇ ಆಗಿದ್ದಾನೆ. ಜ್ಞಾನವಾದ ಪವಿತ್ರಾತ್ಮನ ನಂಬುತ್ತೇವೆ. ಕ್ರಿಸ್ತನ ಪ್ರೇಯಸಿಯೂ ವಧುವೂ ಆದ ಸಭೆಯನ್ನು, ಪುನರುತ್ಥಾನದ ನಿರೀಕ್ಷೆಯನ್ನು ಮತ್ತು ಪ್ರೀತಿಯ ನಿತ್ಯತೆಯನ್ನು ನಂಬುತ್ತೇವೆ. ಆಮೆನ್. ಈ ಸಮಯ ಪ್ರಾರ್ಥನೆಗೋಸ್ಕರವಾಗಿರುವಂಥ ಸಮಯ. ಪ್ರಾರ್ಥನೆ ಮಾಡೋಣ. ಸೃಷ್ಟೀಶನೇ, ಆದಿಯಲ್ಲಿ ನಿನ್ನ ಶ್ವಾಸವು ಜಲಸಮೂಹಗಳ ಮೇಲೆ ಚಲಿಸುತ್ತಿದ್ದು ಅಸ್ತ್ಯವ್ಯಸ್ತ್ಯವಾಗಿದ್ದ ಪ್ರಪಂಚದಲ್ಲಿ ಪ್ರಶಾಂತತೆಯನ್ನು, ಶಾಂತಿಯನ್ನು ತಂದಿತಲ್ಲ. ನಮ್ಮಲ್ಲಿ ನಿನ್ನ ಜೀವ ಶ್ವಾಸವನ್ನು ಊದಿ ನಿನ್ನಾತ್ಮನಿಂದ ಪ್ರೇರಿತವಾದ ಮಾತು ಮತ್ತು ಕ್ರಿಯೆಗಳ ಮೂಲಕ ಶಾಂತಿ ಸಮಾಧಾನಕ್ಕೆ ಅಗತ್ಯವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಜೀವಂತಗೊಳಿಸು. ದೇವರ ಶ್ವಾಸವೇ ನಮ್ಮ ಮೇಲೆ ನಿನ್ನ ಜೀವಶ್ವಾಸವನ್ನುವುದು. ಸಂಪನ್ಮೂಲಗಳ ಅತೀವವಾದ ಬಳಕೆಯಿಂದಾಗಿ, ಪ್ರಪಂಚದ ದುರಾಸೆಯಿಂದ ಕೂಡಿದ ನಾಶಗೊಳಿಸುವ ಕಾರ್ಯಗಳಿಂದಾಗಿ ಭೂಗ್ರಹವು ಉಸಿರಾಡಲಾರದೆ ಕಷ್ಟಪಡುತ್ತಿದೆ. ಎಲ್ಲ ಜೀವಿಗಳಿಗೆ ವರವಾಗಿ ಕೊಡಲ್ಪಟ್ಟವುಗಳನ್ನು ನಾಶ ಮಾಡುವ ವ್ಯಸ್ತತೆಯ ಶಕ್ತಿಗಳಿಂದಾಗಿ ಈ ಭೂಮಿಯು ನರಳುತ್ತಿದೆ. ನಮ್ಮ ಐಹಿಕ ಮನೆಯನ್ನು ಗುಣಪಡಿಸುವುದಕ್ಕೂ ಅಲ್ಲಿ ಸಮಾಧಾನವನ್ನು ತರುವುದಕ್ಕೂ ನಮ್ಮಲ್ಲಿನ ಜವಾಬ್ದಾರಿಗಳನ್ನು ನಮ್ಮಲ್ಲಿ ಜಾಗೃತಗೊಳಿಸು. ಜಲಸಮೂಹಗಳ, ಆಕಾಶದ ಮತ್ತು ಭೂಮಿ ಹಾಗೂ ಅವುಗಳಲ್ಲಿ ವಾಸಿಸುವ ಎಲ್ಲವುಗಳ ಮೇಲೆ ನಿನ್ನ ಜೀವಶ್ವಾಸವನ್ನೂದು. ದೇವರ ಜೀವಶ್ವಾಸವೇ, ಉಸಿರಾಡುತ್ತಿರುವ ದೇವರೇ, ಶೋಷಿಸುತ್ತಿರುವ ಪ್ರಬಲ ಶಕ್ತಿಯನ್ನು ವಿರೋಧಿಸುತ್ತಿರುವ ಸಭೆಗಳಿಗಾಗಿ, ಸಮುದಾಯಗಳಿಗಾಗಿ ಮತ್ತು ವ್ಯಕ್ತಿಗಳಿಗಾಗಿ ಹಾಗೂ ಬೆಳಕಿನ ಮತ್ತು ಬಿಡುಗಡೆಯ ಕಾರ್ಯಭಾರಿಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಹೀಗೆ ಲೋಕದಲ್ಲೆಲ್ಲ ದೇವರ ಆಳ್ಕೆ ನೆಲೆಗೊಳ್ಳುವಂತಾಗಲಿ. ನೆಮ್ಮದಿ ಮತ್ತು ಸಂರಕ್ಷಣೆಯನ್ನು ತರುವ ಭರವಸೆಯ ಉರುಳೆಗಳು ನಾವಾಗುವ ಹಾಗೆ ನಮ್ಮನ್ನು ಬಲಪಡಿಸು. ದೇವಶ್ವಾಸವೇ, ನಮ್ಮ ಮೇಲಿನ ಜೀವಶ್ವಾಸವನ್ನುವುದು. ಕರ್ತನೇ, ನಮ್ಮ ಮೇಲೆ ದಯವಿಡು. ನಮ್ಮ ಪ್ರಾರ್ಥನೆಯನ್ನು ಕೇಳು. ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ಕಳೆದ ವಾರ ಪ್ರಕಟಿಸಿದ ಹಾಗೆ CSI ಸೆಂಟ್ ಪೀಟರ್ಸ್ ಕನ್ನಡ ಚರ್ಚ್ ಇದರ ಕಟ್ಟಡದ ವಿಷಯವಾಗಿ ಟೆಂಡರ್ ನೋಟಿಫಿಕೇಷನನ್ನು ಕಳುಹಿಸಿಕೊಟ್ಟಿರುತ್ತಾರೆ. ಅದರ ವಿವರಗಳನ್ನು ನಾವು ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ್ದೇವೆ. ಯಾರಾದರೂ ಈ ಕೆಲಸವನ್ನು ಕೈಗೆತ್ತಿಕೊಳ್ಳೋದಕ್ಕೆ ಇಷ್ಟವಿದ್ದಲ್ಲಿ ಅಂಥವರು ಈ ವಿವರಗಳನ್ನು ನೋಡಿ ನೀವು ಡಯಾಸಿಸನ್ ಆಫೀಸರನ್ನು ಸಂಪರ್ಕಿಸಬಹುದು. ಅದೇ ಸಮಯದಲ್ಲಿ ಬಿಷಪ್ ಕಾಟನ್ ಬಾಯ್ಸ್ ಸ್ಕೂಲ್ನಲ್ಲಿ ಅನೇಕ ಹುದ್ದೆಗಳು ಖಾಲಿ ಇರುತ್ತವೆ. ಅದಕ್ಕೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಅದನ್ನು ಕೂಡ ನಾವು ನೋಟಿಸ್ ಬೋರ್ಡ್ನಲ್ಲಿ ಹಾಕಿರುತ್ತೇವೆ. ನಿಮ್ಮ ಅರ್ಜಿಗಳನ್ನು ಸಲ್ಲಿಸಲು ಕಡೆಯ ದಿನಾಂಕ ಈ ತಿಂಗಳ 25ನೇ ತಾರೀಕು. ನಾವು ಕಳೆದ ವಾರದಲ್ಲಿ ಸೇರಿ ನಮ್ಮ ಆರಾಧನೆಗಳನ್ನು ನಾವು ಪ್ರಾರಂಭಿಸಬೇಕೋ ಹೇಗೆ ಎಂಬುದಾಗಿ ಆಲೋಚನೆ ಮಾಡುವಂತೆ ಸಭಾಪಾಲನಾ ಸಮಿತಿ ಮತ್ತು ಕ್ಷೇತ್ರದ ನಾಯಕರು, ವಿವಿಧ ಸೇವೆಗಳ ಕಾರ್ಯ ಸಂಚಾಲಕರು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಇವರೆಲ್ಲ ಸೇರಿ ನಾವು ಆಲೋಚನೆ ಮಾಡಿ ಈ ತಿಂಗಳ ಕಡೇ ಭಾನುವಾರ ಅಂದರೆ 29ನೇ ತಾರೀಕು ನವೆಂಬರ್, ಅದು ಕ್ರಿಸ್ತನ ಆಗಮನದ ಭಾನುವಾರವಾಗಿರುತ್ತದೆ. ಅಂದು ನಾವು ಆರಾಧನೆಯನ್ನು ಪ್ರಾರಂಭ ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ವಿವರಗಳನ್ನು ನಾವು ಮುಂದಿನ ವಾರಗಳಲ್ಲಿ ನಿಮಗೆ ತಿಳಿಸಲಿಕ್ಕಿದ್ದೇವೆ. ಇದಕ್ಕೋಸ್ಕರವಾಗಿ ದಯಮಾಡಿ ಸಭೆಯವರು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಈಗ ನಾವು ದೇವರಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡುವಂಥ ಸಮಯ.
ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಗಳಿಗೂ ಕುಂದಿಲ್ಲದ ಎಲ್ಲ ವರಗಳಿಗೂ ಮೂಲ ಕಾರಣ ಆದಂಥ ನಮ್ಮ ಪರಲೋಕದ ತಂದೆಯಾದಂಥ ದೇವರೇ, ನಮ್ಮ ಪ್ರೀತಿಯ ಸಂಕೇತವಾದಂಥ ಈ ಕಾಣಿಕೆಯನ್ನು ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ತಂದಿದ್ದೇವೆ. ನಾವು ನಮ್ಮದು ಎಂಬುದಾಗಿ ಹೇಳಿಕೊಳ್ಳುವಂಥದ್ದು ಯಾವುದೂ ಇಲ್ಲ ಕರ್ತನೆ. ನೀನು ಕೊಟ್ಟದರಲ್ಲಿ ಅಲ್ಪ ಭಾಗವನ್ನು ಕಾಣಿಕೆಯನ್ನಾಗಿ ನಿನ್ನ ಪಾದ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಿದ್ದೇವೆ. ನಾವು ತರುವಂಥ ನಮ್ಮ ಕಾಣಿಕೆಯನ್ನು, ಈ ಕಾಣಿಕೆ ಯಾವುದಕ್ಕೋಸ್ಕರವಾಗಿ ನೀನು ನೇಮಿಸಿದ್ದೀಯೋ ಆ ಸೇವೆಯನ್ನು ನಾವು ನಿನ್ನ ಪಾದ ಸಂಧ್ಯೆ ನೆನಪು ಮಾಡಿಕೊಳ್ಳುತ್ತೇವೆ ಕರ್ತನೆ. ಆ ಸೇವೆಯ ಮೂಲಕವಾಗಿ, ನಮ್ಮ ಮೂಲಕವಾಗಿ ನೀನು ಮಹಿಮೆ ಹೊಂದಿಕೋ. ನಾವು ನಿನ್ನಲ್ಲಿ ಆಸಕ್ತರಾಗಿ ನಿನ್ನ ಸೇವೆಯನ್ನೇ ಮಾಡುತ್ತಾ ನೀನು ನಮ್ಮನ್ನು ಉಂಟು ಮಾಡಿರುವಂಥದ್ದರ ಉದ್ದೇಶಕ್ಕನುಗುಣವಾಗಿ ಜೀವಿಸುವ ಹಾಗೆ ನಿನ್ನ ಸಹಾಯವನ್ನು ಅನುಗ್ರಹಿಸು. ಈ ಸಮಯದಲ್ಲಿ ಕರ್ತನೆ, ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ಅವರೆಲ್ಲರಿಗೆ ನಿನ್ನ ಆರೋಗ್ಯವನ್ನು ದಯಪಾಲಿಸು. ಪ್ರತ್ಯೇಕವಾಗಿ ಕಳೆದ ವಾರದಲ್ಲಿ ನಿನ್ನ ಪಾದ ಸನ್ನಿಧಿಯನ್ನು ಸೇರಿದಂಥ ಶ್ರೀಮತಿ ಭಾರತಿ ಬ್ಲಾಸಮ್ ಇವರನ್ನು ನೆನಪು ಮಾಡಿಕೊಳ್ಳುತ್ತೇವೆ ಸ್ವಾಮಿ. ಅವರ ಪತಿ ಪಾಲ್ ಗುರುನಾಥ್ ಹಾಗೂ ಅವರ ಮಕ್ಕಳು ಮೊಮ್ಮಕ್ಕಳನ್ನು ನೀನು ಹರಸು. ಅವ್ರಿಗೆ ಬೇಕಾದಂಥ ಆದರಣೆಯನ್ನು, ಸಮಾಧಾನವನ್ನು, ಮೇಲಾಗಿ ನಿನ್ನ ಮೇಲಿನ ನಂಬಿಕೆ ನಿರೀಕ್ಷೆಗಳನ್ನು ಅವರಲ್ಲಿ ಇರಿಸಿ ಅವರನ್ನು ಮುನ್ನಡೆಸು ಎಂಬುದಾಗಿ ಬಿನ್ನಹ ಮಾಡುವರಾಗಿದ್ದೇವೆ. ಪ್ರೀತಿಯುಳ್ಳ ಕರ್ತನೆ, ತಮ್ಮ ಜನ್ಮದಿನವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವಂಥವರನ್ನು ನೀನು ಹರಸು. ಪ್ರತಿಯೊಬ್ಬೊಬ್ಬರ ಜೀವಮಾನಕ್ಕೆ ನೀನೇ ಆಧಾರಕರ್ತನಾಗಿ ಎಲ್ಲರ ಮೂಲಕವಾಗಿ ನಿನ್ನ ಮಹಿಮೆ ಹೊಂದಿಕೋ ಎಂಬುದಾಗಿ ಬೇಡುತ್ತೇವೆ. ತಿರುಗೊಂದಾವರ್ತಿ ನಮ್ಮನ್ನು ಈ ನಮ್ಮ ಕಾಣಿಕೆ ನಿನ್ನ ಪಾದ ಸಂದಿಟ್ಟು ಈ ನಮ್ಮ ಪ್ರಾರ್ಥನೆಯನ್ನು ಯೇಸು ಪ್ರಭುವಿನ ಮುದ್ದುನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ನಾವು 204ನೆಯ ಸಂಗೀತದಲ್ಲಿ ಹಾಡಿಕೊಳ್ಳೋಣ. 204ನೆಯ ಸಂಗೀತ, ನೀ ಬೇಕು ಸರ್ವದ ಉದ್ಧಾರಕ. ಮುಕ್ತಾಯ ಪ್ರಾರ್ಥನೆ ಮಾಡೋಣ. ಸೃಷ್ಟಿಕರ್ತನಾದ ಓ ದೇವರೇ, ನೀ ನಮ್ಮ ಜೀವಿತಕ್ಕೆ ಜೀವಶ್ವಾಸವನ್ನು ಓದಿದಾತನು. ನಾವು ಪ್ರತಿನಿತ್ಯವೂ ನ್ಯಾಯವನ್ನು ನಿರ್ವಹಿಸುವವರಾಗುತ್ತೇವೆಂದು ನಮ್ಮನ್ನು ನಾವು ಮರುಪ್ರತಿಷ್ಠೆ ಮಾಡಿಕೊಳ್ಳುತ್ತೇವೆ. ವಾಸ್ತವಿಕತೆಯಲ್ಲಿ ಅತೀತವಾಗ ಮಾಡುವ ಸಮುದಾಯವಾಗಿ ಮಾರ್ಪಡಲಿಕ್ಕಾಗುವಂತೆ ಸಭೆಯನ್ನು ನೀನು ಬಲಪಡಿಸು. ಪುರುಷ ಪ್ರಧಾನ, ಜಾತೀಯತೆ
ಮತ್ತು ವರ್ಣಭೇದಗಳೆಂಬ ಜೀವಕ್ಕೆ ಬೆದರಿಕೆಯನ್ನೊಡ್ಡುವ ನಮ್ಮ ಆಚರಣೆಗಳ ಮೂಲಕ ನಮ್ಮನ್ನು ಗುಲಾಮತನಕ್ಕೆ ಒಳಪಡಿಸಿದ ಶೋಷಣೆಗೊಳಪಡಿಸುವ ಸಾಮಾಜಿಕ ರಚನೆಗಳನ್ನು ಮತ್ತು ಪ್ರಬಲ ಶಕ್ತಿಗಳನ್ನು ನಾವು ವಿರೋಧಿಸುವರಾಗುವಂತೆ ನಿನ್ನಾತ್ಮನ ಮೂಲಕ ನಮ್ಮನ್ನು ಪ್ರೇರಿಸು. ಮಾನಸಿಕ ವ್ಯಾಧಿಗೊಳಗಾದವರನ್ನು ನಿನ್ನ ಕುಮಾರನು ಮಾರ್ಪಡಿಸಿದಂತೆ ನಾವು ಮಾಡಲು ನಿನ್ನ ಶ್ವಾಸವನ್ನು ನಮ್ಮ ಮೇಲೆ ಊದು. ಈ ಲೋಕದಲ್ಲಿ ನಿನ್ನ ವಿಮೋಚನಾ ಕಾರ್ಯದ ಕಾಲುವೆಗಳು ನಾವಾಗುವಂತೆ ನಮಗೆ ಸಹಾಯಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಕರ್ತನ ಪ್ರಾರ್ಥನೆಯನ್ನು ಆಧರಿಸಿ ಇರುವಂಥ ಪ್ರಾರ್ಥನೆಯನ್ನು ನಾವೆಲ್ಲರೂ ಒಟ್ಟಾಗಿ ಅರಿಕೆ ಮಾಡೋಣ. ನಮ್ಮ ಹೃದಯ ಮನಸ್ಸುಗಳಲ್ಲಿರುವ ನಮ್ಮ ದೇವರೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲಿ, ನಿನ್ನ ಬಳಗ ರಾಜ್ಯವು ಪ್ರಕಟವಾಗಲಿ, ನೀನು ಆಶಿಸುವ ರೀತಿಯ ನಿನ್ನ ಚಿತ್ತವು ಭೂಲೋಕದಲ್ಲಿ ನೆರವೇರಲಿ. ನಾವು ಇತರರ ತಪ್ಪುಗಳನ್ನು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಶೋಧನೆಯ ಕಾಲದಲ್ಲಿ ನಮ್ಮನ್ನು ಬಲಪಡಿಸು. ಕೆಟ್ಟ ಆಲೋಚನೆ ಮತ್ತು ಕ್ರಿಯೆಗಳಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ಪ್ರೀತಿಯು ಬಲವು ಮಹಿಮೆಯು ಸದಾಕಾಲ ನಿನ್ನವೇ, ಆಮೆನ್. ವಿಶ್ವಾಸಿನ ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ. ಕರ್ತನ ಆತ್ಮವು ನಿಮ್ಮ ಮೇಲೆ ಅದೇ. ಆತನು ನಿಮ್ಮನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಸಾರುವುದಕ್ಕೆ ನಿಮ್ಮನ್ನು ಕಳುಹಿಸಿಕೊಟ್ಟಿದ್ದಾನೆ. ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೆ ಆತನು ನಿಮ್ಮನ್ನು ಕರೆದಿದ್ದಾನೆ. ಮನ ಮುರಿದವರನ್ನು ಬಿಡಿಸುವುದಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೆ. ಕರ್ತನು ನೇಮಿಸಿರುವ ಶುಭ ವರ್ತವನ್ನು ಪ್ರಚುರಪಡಿಸಬೇಕಾದವರು ನೀವು ಕರೆಯಲ್ಪಟ್ಟ ಸೇವೆಯಲ್ಲಿ ಜೀವವನ್ನು ತರುವುದಕ್ಕಾಗಿ ಜೀವದಾಯಕ ದೇವರ ಶ್ವಾಸವು ನಿಮ್ಮೊಳಗಿದೆ.